ನನಗೆ ನೀರು ಕುಡಿಯೋದು ದಾಹದಿಂದ ಹೊರತು ಆಸೆಯಿಂದ ಅಲ್ಲ. ಬುದ್ಧ ಬದುಕಿದ್ದಾಗ ಯಾವ ಗ್ರಂಥಗಳ ರಚನೆಯೂ ಆಗಲಿಲ್ಲ. ಅಜ್ಞಾನದಲ್ಲಿ ನಿಂತು ನೋಡ್ಬೋದು, ಜ್ಞಾನದಲ್ಲಿ ನಿಂತು ನೋಡ್ಬೋದು, ನೀನು ಮಾತಿನಲ್ಲಿ ನಿಂತು ನೋಡಬಹುದು, ಮೌನದಲ್ಲಿ ನಿಂತು ನೋಡಬಹುದು. ಬಯಲು ಎನ್ನುವುದು ಥಾಟ್ಲೆಸ್ ಸ್ಟೇಟ್ ಆಗಿದೆ ಅನ್ನೋದನ್ನು ಕೂಡ ನೀವು ಅರ್ಥ ಆಯಿತು ಅಂದ್ಕೊಂಡ್ಬಿಟ್ರೆ ಬಯಲು ಕೂಡ ಒಂದು ಥಾಟ್ ಆಗಿಬಿಡುತ್ತೆ. ಇದೆ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ. An ancient pond, frog jumps, a sound. ಇದು ಜಪಾನಿ ಹೈಕು. ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರುವಾಗ ನೋಡೋದಕ್ಕೆ ಗೊಂದಲ ಆಗುತ್ತೆ. ಕನ್ನಡಕ್ಕೆ ಯಥಾವತ್ತಾಗಿ ಅನುವಾದ ಮಾಡಿದ್ರೆ ಪುರಾತನ ಕೊಳ ಕಪ್ಪೆ ಹಾರಿತು ಸದ್ದು. ಇದು ಹಾಗೆ ನೋಡಿದಾಗಲೂ ಗೊತ್ತಾಗಲ್ಲ. ಅನಾದಿ ಕೊಳ ಕಪ್ಪೆ ಹಾರಿತು ಸದ್ದು. ಇದೇನಿದು? ಅನಾದಿ ಕೊಳಕ್ಕೂ ಪುರಾತನ ಕೊಳಕ್ಕೂ ಏನು ವ್ಯತ್ಯಾಸ ಅಂತ ನೋಡಬೇಕು. ಇದು ಮಾನಸ ಸರೋವರ ಅಂತ ಏನು ಕರಿತೀವಿ, ನಮ್ಮಲ್ಲೇ ಇರುವಂತಹ ಸರೋವರ ಏನಿದೆ ಅನಾಹತದಲ್ಲಿ, ಅಂತಹ ಮಾನಸ ಸರೋವರ ಅನಾದಿಯಾದದ್ದು, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ. ಅಂತಹ ಅನಾದಿ ಕೊಳಕ್ಕೆ ಕಪ್ಪೆ ಹಾರುತ್ತೆ. ಯಾವ ಕಪ್ಪೆ? ನನ್ನ ಚಿತ್ತವೃತ್ತಿ, ನನ್ನ ಮನಸ್ಸು ನಾಳೆಯಲ್ಲಿರುತ್ತೆ, ನೆನ್ನೆಯಲ್ಲಿರುತ್ತೆ, ಇನ್ನೊಬ್ಬರ ವಿಷಯದಲ್ಲಿರುತ್ತೆ. ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಹಾಗೆ ಮಾಡಬಾರ್ದಿತ್ತು, ನಾನು ಇನ್ನೇನೋ ಮಾಡಿಬಿಡ್ತಿದ್ದೆ, ಇದು ಹೀಗಿದ್ದಿದ್ರೆ ಅದು ಸರಿ ಹೋಗ್ಬಿಡ್ತಿತ್ತು, ಅದು ತಪ್ಪು ಇದು ಸರಿ, ಹೀಗೆ ಎಲ್ಲೆಲ್ಲೋ ಓಡಾಡ್ತಿರುತ್ತೆ. ಚಿತ್ತವೃತ್ತಿ ಅಂತೀವಿ ಅದನ್ನು. ಇಂತಹ ಕಪ್ಪೆಯಂತಹ ಚಿತ್ತ ಎಲ್ಲೆಲ್ಲೋ ಹಾರ್ತಿರುತ್ತೆ. ಅದು ಕೊನೆಗೆ ಆ ಚಿತ್ತವೃತ್ತಿ ನಿವೃತ್ತಿಯಾಗತ್ತೆ. ಅದರಿಂದ ನಾನು ದೂರ ಸರಿತೀನಿ, ಈ ಚಿತ್ತವೃತ್ತಿನ ಅಂಟ್ಕೊಳ್ಳಲ್ಲ. ಮನಸ್ಸಿನ ಕೆಲಸ ಏನಿದೆ ಆ ಮನಸ್ಸಿನ ಕೆಲಸಕ್ಕೆ ನಾನು ಅಂಟ್ಕೊಳ್ಳಲ್ಲ. ಈ ಅನಾದಿ ಕೊಳಕ್ಕೆ, ಈ ಮಾನಸ ಸರೋವರಕ್ಕೆ ನಾನು ಹಾರ್ತೀನಿ. ಆಗ ಸದ್ದು, ಅಲ್ಲಿ ಓಂಕಾರ ಕೇಳುತ್ತೆ. ಇದು ಯಾವಾಗ ಅರ್ಥ ಆಗುತ್ತೆ ಅಂದರೆ ನಾವು ಆ ಮಾರ್ಗದಲ್ಲೇ ನಡೆದಾಗ. ಇನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿಟ್ಟಿಂಗ್ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್, ದ ಸ್ಪ್ರಿಂಗ್ ಕಮ್ಸ್ ಅಂಡ್ ದ ಗ್ರಾಸ್ ಗ್ರೋಸ್ ಬೈ ಇಟ್ ಸೆಲ್ಫ್ ಅಂತ ಒಂದು ಝೆನ್ ಹಾಯ್ಕು. ಹಾಯ್ಕು ಅಂದರೆ ಮಿಂಚು ಅಂತ. ಅದು 16 ಜಪಾನಿ 16 ಅಕ್ಷರಗಳಲ್ಲೇ ಸತ್ಯವನ್ನು ಕಟ್ಟಿಕೊಡಬೇಕು ಅನ್ನೋ ಒಂದು ಕಾವ್ಯ ಪ್ರಕಾರ ಅದು. ಈಗ ಸಿಟ್ಟಿಂಗ್ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್, ನಾನು ಏನೂ ಮಾಡದೆ ತಟಸ್ಥನಾಗಿ ಕೂತ್ಕೊಂಡೆ, ಆಗ ತಾನಾಗೆ ನನ್ನ ಅಜ್ಞಾನವೆನ್ನುವ ಋತು ಜ್ಞಾನ ಋತುವಾಗಿ ಬದಲಾಗತ್ತೆ. ಆಗ ನನಗೆ ಆನಂದದ ಮಳೆ ಸುರಿಯುತ್ತೆ, ಆಗ ಸತ್ಯವೆನ್ನುವ ಹುಲ್ಲು ಬೆಳೆಯುತ್ತೆ. ಹೀಗೆ ನೋಡ್ಬೋದು. ಈಗ ಸುಮ್ಮನೆ ಕೂರುವುದು, ಇದು ತುಂಬ ಚೆನ್ನಾಗಿರೋಂಥದ್ದು. ರಮಣ ಮಹರ್ಷಿ ಚುಮ್ಮ ಇರು ಅಂತ ಇದ್ರು, ಸುಮ್ಮನಿರು ಅಂತ. ಈ ಸುಮ್ಮನಿರು ಒಂದು ಏನು? ಹಾಗಾದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಿರೋದು ಹೇಗೆ? ಸುಮ್ಮನಿರು ಯಾರು ಹಾಗಾದರೆ ಮಾಡ್ತಾ ಇರೋದು? ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ಸುಮ್ಮನಿರ್ಬೇಕು ಗೊತ್ತಾಗಲ್ಲ. ನಾನು ಮೂಲತಃ ನಿಜ ಸ್ವರೂಪದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ, ನಾನು ಅಕರ್ತ. ನಾನೇ ಕರ್ತ ಎಂದು ಭಾವಿಸ್ಕೊಂಡ್ರಿಂದ ನಾನೆಲ್ಲ ಮಾಡ್ತಾಯಿದ್ದೀನಿ. ನಾನೇ ಮನೆ ಕಟ್ತಾಯಿದ್ದೀನಿ, ನಾನೇ ಸಂಪಾದನೆ ಮಾಡ್ತಿದ್ದೀನಿ, ನಾನೇ ಕಷ್ಟದಲ್ಲಿದ್ದೀನಿ, ನಾನೇ ಸುಖದಲ್ಲಿದ್ದೀನಿ, ನಾನು ಯೋಚನೆ ಮಾಡ್ತಿದ್ದೀನಿ, ನಾನು ದುಃಖದಲ್ಲಿದ್ದೀನಿ, ಇದೆಲ್ಲ ನಾನು ಮಾಡ್ತಿದ್ದೇನೆ. ಇದು ಮನಸ್ಸು, ಬುದ್ಧಿ ಮತ್ತು ಅಹಂಕಾರದ ಕೆಲಸ, ನನ್ನದಲ್ಲ ಅಂತ ಗೊತ್ತಾದಾಗ ನಾನು ಸುಮ್ಮನೆ ಇದ್ದೇನೆ. ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ, ಯಾಕೆ ನನ್ನ ಚಟುವಟಿಕೆಗಳೇ ಇಲ್ಲ. ಮೂಲದಲ್ಲಿ ಚಟುವಟಿಕೆ ಇಲ್ಲ, ನಾನು ಚಟುವಟಿಕೆ ಇಲ್ಲದವನು ಅಂತ ಗೊತ್ತಿಲ್ಲದೆ ಇರುವುದರಿಂದ ನಾನೇ ಎಲ್ಲ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಮಣ ಮಹರ್ಷಿ ಹೇಳ್ತಾ ಇದ್ದಾರೆ, ಸುಮ್ಮನಿರು, ಇದು ಯಾವುದು ನಿನ್ನದಲ್ಲ, ನೀನು ಸುಮ್ಮನಿರು. ನೀನು ಎಂಗೇಜ್ ಆಗಬೇಡ. ಮನಸ್ಸು ಮತ್ತು ಬುದ್ಧಿ ಅಹಂಕಾರದ ವ್ಯವಹಾರ ಏನಿದೆ ಆ ವ್ಯವಹಾರದ ಜೊತೆಗೆ ಎಂಗೇಜ್ ಆಗಬೇಡ, ಸುಮ್ಮನಿರು. ಅದ್ರ ಪಾಡ್ಗದು ಸುಮ್ಮನೆ ಕೆಲಸ ಮಾಡ್ಕೊಳ್ಳೋಕೆ ಬಿಟ್ಬಿಡು. ನೀ ಅದ್ರ ಕಡೆ ಗೊಡವೆ ಹೋಗಬೇಡ, ನೀ ಅದಕ್ಕೆ ಜೊತೆ ಎಂಗೇಜ್ ಆಗಬೇಡ, ಸುಮ್ಮನಿರು. ಇದು ಯಾವಾಗ ಅರ್ಥ ಆಗತ್ತೆ ಅಂದರೆ ರಮಣ ಮಹರ್ಷಿ ಯೋಗ ಮಾರ್ಗದಲ್ಲೇ ನಡೆದಾಗ, ಅದನ್ನು ನಾವು ನಮ್ಮಲ್ಲಿ ಅದು ಧಾರಣೆ ಮಾಡಿಕೊಂಡಾಗ ಸುಮ್ಮನಿರಬೇಕು. ಇದಕ್ಕೆ ಮತ್ತೆ ಪ್ರಶ್ನೆ ಮಾಡ್ಕೋಬೇಕು, ಸುಮ್ಮನಿರಬೇಕು ಅಂದರೆ ಯಾವ್ದು ಅರ್ಥ? ಹಾಗಾದರೆ ಚಟುವಟಿಕೆ ಏನಿದೆ ನನ್ನಲ್ಲಿ, ಚಟುವಟಿಕೆ ಏನಿದೆ ಅದು ನಾನು ಮತ್ತೆ ಮನನ ಮಾಡ್ಕೊಳ್ತಾ ನನ್ನ ಕಡೆನೇ ನನ್ನ ನೋಡ್ಕೊಳ್ತಾ ಹೋಗಬೇಕು. ಆ ನೋಡ್ಕೊಳ್ತಾ ಹೋದಾಗ ಇದು ನಾನಲ್ಲ, ಇದು ನನ್ನ ಮನಸ್ಸು ಮತ್ತು ಬುದ್ಧಿ ಅಹಂಕಾರ ಕೆಲಸ ಮಾಡ್ತಿರೋದು, ಅದು ನನ್ನ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದೆ. ನಾನು ಇವೆಲ್ಲವೂ ನಾನೇ ಅಂದ್ಕೊಂಡ್ರೆ ನಾನು ಎನ್ಯಾಕ್ಟ್ ಮಾಡ್ತಾಯಿದ್ದೀನಿ, ಅದ್ರ ಮೇಲೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ಅದರ ವ್ಯವಹಾರದಿಂದ ನಾನು ಎಂಗೇಜ್ ಆಗದೆ ಸುಮ್ಮನಿರ್ತೀನಿ. ಅದು ಒಂದು ಹಂತ. ಕೊನೆ ಗೊತ್ತಾಗತ್ತೆ ನಾನು ಯಾವಾಗಲೂ ಸುಮ್ಮನೆ ಇದ್ದೆ, ನಾನು ಚಟುವಟಿಕೆಯಲ್ಲಿ ಪಾಲ್ಗೊಂಡೇ ಇಲ್ಲ ಅಂದಾಗ ಸುಮ್ಮನಿರುವುದು ಅನ್ನೋ ಪ್ರಶ್ನೆಯೇ ಇಲ್ಲ. ನಾನು ಸದಾಕಾಲ ಸುಮ್ಮನೆ ಇದ್ದೇನೆ ಎನ್ನುವುದು ಅರ್ಥ. ನಾನು ಸದಾಕಾಲ ಸುಮ್ಮನೆ ಇದ್ದೇನೆ ಗೊತ್ತಾಗಬೇಕು ಅಂದರೆ ಮೊದಲು ಈ
ಸುಮ್ಮನಿರು ಅನ್ನೋದು ಹೊರಗಿನಿಂದ ಸುಮ್ಮನಿರುವುದನ್ನು ಕಲಿತು ಕೊನೆಗೆ ನಾನು ಸುಮ್ಮನೆ ಇದ್ದೇನೆ ಸದಾಕಾಲ ಅನ್ನುವುದು ಅರ್ಥವಾಗುವುದು ಒಂದು ಹಂತ. ಯಾಕೆ ಈ ರೀತಿ ಒಗಟೊಗಟಾಗಿ ಹೇಳ್ತಾರೆ? ಇದು ಓಶೋ ಚೆನ್ನಾಗಿ ಹೇಳ್ತಾನೆ ಅದನ್ನ ಝೆನ್ನಲ್ಲಿ. ಆಲ್ ದೀಸ್ ಝೆನ್ ಅನೆಕ್ಡೋಟ್ಸ್ ಅಂಡ್ ಡೈಲಾಗ್ಸ್ ಸೇ ದ ಸೇಮ್ ಥಿಂಗ್ ಅಗೇನ್ ಅಂಡ್ ಅಗೇನ್, ಬಟ್ ದೇ ಸೇ ಇಟ್ ವೆರಿ ಬ್ಯೂಟಿಫುಲಿ ಫ್ರಮ್ ಡಿಫ್ರೆಂಟ್ ಸ್ಟ್ಯಾಂಡ್ ಪಾಯಿಂಟ್ಸ್, ಫ್ರಮ್ ಡಿಫ್ರೆಂಟ್ ಆಟಿಟ್ಯೂಡ್ಸ್. ದೇ ಪಾಯಿಂಟ್ ಟು ದ ಸೇಮ್ ಮೂನ್, ಹೋಪಿಂಗ್ ದಟ್ ಪರ್ಹ್ಯಾಪ್ಸ್ ಇಫ್ ಲಾಸ್ಟ್ ನೈಟ್ ಯು ಡಿಡ್ ನಾಟ್ ಸಿ ಇಟ್, ಟುಡೇ ಇಟ್ ಮೇ ಬಿ ಪಾಸಿಬಲ್ ಫ್ರಮ್ ಸಮ್ ಅದರ್ ಆಸ್ಪೆಕ್ಟ್. ಝೆನ್ ಯಾಕೆ ಹೀಗೆ ಹೇಳುತ್ತೆ ಅಂತ ಓಶೋ ಹೇಳ್ತಿದ್ದಾನೆ. ಎಲ್ಲರೂ ಆ ಚಂದ್ರನ ಕಡೆಗೆ ಬೆರಳು ಮಾಡ್ತಿದ್ದಾರೆ. ಇವತ್ತಿಲ್ಲ ನಾಳೆ ನೋಡ್ತೀಯಾ ಅಂತ ಈ ಕಡೆಯಿಂದ ನೋಡ್ಬೋದು, ಇಲ್ಲ ಆ ದೃಷ್ಟಿಕೋನದಿಂದ ನೋಡ್ಬೋದು. ನೀನು ಅಜ್ಞಾನದಲ್ಲಿ ನಿಂತು ನೋಡ್ಬೋದು, ಜ್ಞಾನದಲ್ಲಿ ನಿಂತು ನೋಡ್ಬೋದು. ನೀನು ಮಾತಿನಲ್ಲಿ ನಿಂತು ನೋಡಬಹುದು, ಮೌನದಲ್ಲಿ ನಿಂತು ನೋಡಬಹುದು. ನೀನು ಗುರುವಿನ ಸಾಂಗತ್ಯದಲ್ಲಿ ನಿಂತು ನೋಡಬಹುದು, ಜೀವನದ ಅನುಭವದಲ್ಲಿ ನಿಂತು ನೋಡಬಹುದು. ನೀ ಎಲ್ಲಿ ನಿಂತು ನೋಡ್ತೇನೆ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಡೆಯಿಂದನೂ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಝೆನ್ ಅವರಂತ ಓಶೋ ಝೆನ್ ಬಗ್ಗೆ ಮಾತಾಡುವಾಗ ಹೇಳ್ತಾನೆ. ಓಶೋ ಬಹುಶಃ ಝೆನ್ ಬಗ್ಗೆ ಮಾತಾಡಿಲ್ಲ ಅಂದರೆ, ಕನ್ನಡದಲ್ಲಿ ಕೆ ವಿ ಸುಬ್ಬಯ್ಯ ಅವರ ಝೆನ್ ಬಗ್ಗೆ ಬರೆದಿಲ್ಲ ಅಂದರೆ ನಮಗೆ ಇವತ್ತು ಝೆನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು, ಅಥವಾ ಪರಿಚಯವೇ ಆಗ್ತಿರ್ಲಿಲ್ಲ. ಯಾಕೆ ರಮಣ ಮಹರ್ಷಿ ಆಗಲಿ ಝೆನ್ ಆಗಲಿ ಯಾಕೆ ಹೀಗೆ ಮಾತಾಡ್ತಾರೆ ಅಂತಂದರೆ, ಆಗೆಲ್ಲ ಬುದ್ಧನ ಕಾಲದಿಂದ ಉಪನಿಷತ್ ಕಾಲದಿಂದ ಎಲ್ಲ ಹೇಳ್ಕೊಳ್ತಾ ಬಂದರು. ಅದು ಪ್ರಸಾರವೂ ಆಗ್ತಿತ್ತು, ಪ್ರಚಾರವೂ ಆಗ್ತಿತ್ತು. ಅದರ ನಡುವೆ ಗುರು ಶಿಷ್ಯ ಪರಂಪರೆಯಲ್ಲಿ ಯೋಗ ಮಾರ್ಗವೂ ನಡೆಯೋದಿತ್ತು. ಈ ಗುರು ಶಿಷ್ಯ ಪರಂಪರೆ ನಡೆಯೋದು ಕಡಿಮೆ ಆಗ್ತಾ ಆಗ್ತಾ ಬರೀ ಪ್ರಚಾರ ಪ್ರಸಾರವೇ ಹೆಚ್ಚಾದಾಗ ಆ ಮಾತಿಗೆ ಮತ್ತೆ ವ್ಯಾಖ್ಯಾನ ಬರೆಯೋಕ್ಕೆ ಶುರು ಮಾಡ್ತಾರೆ, ಭಾಷ್ಯ ಬರೆಯೋಕ್ಕೆ ಶುರು ಮಾಡ್ತಾರೆ. ಅದರ ಹಿಂದೆ ಒಂದು ಮತವಾಗುತ್ತೆ, ಧರ್ಮವಾಗ್ಬಿಡುತ್ತೆ, ಅಥವಾ ಒಂದು ನಂಬಿಕೆ ಬಲವಾಗಿ ಕೂತ್ಬಿಡುತ್ತೆ. ಬುದ್ಧ ಹೇಳಿದಾನೆ ಇದು ಹೀಗೆ ಹೇಳಿರೋದು ಅಂತ. ಅದಕ್ಕೆ ಬುದ್ಧ ಬದುಕಿದ್ದಾಗ ಯಾವ ಗ್ರಂಥಗಳ ರಚನೆಯೂ ಆಗಲಿಲ್ಲ. ಯಾಕೆಂದರೆ ಬುದ್ಧ ತಾನೇ ಇದ್ದ, ಬದುಕಿದ್ದ, ಅವನು ಯೋಗ ಮಾರ್ಗದಲ್ಲಿ ಎಲ್ಲರನ್ನೂ ನಡೆಸ್ತಾ ಇದ್ದ. ಅವನು ಬುದ್ಧ ತಾನು ಕಂಡ ಸತ್ವವನ್ನು ಎಲ್ಲ ಕಡೆ ಪ್ರಸಾರ ಮಾಡೋದಕ್ಕೆ ಅಂತ ಅವನ ಶಿಷ್ಯಂದ್ರ ಎಲ್ಲ ಕಡೆ ಕಳಿಸ್ತಾ ಹೋದಾಗ ಅಲ್ಲಿ ಮಾತಿನಲ್ಲಿ ಒಂದಷ್ಟು ದಾಟಿಸಿದ್ರು, ಅನುಭವದಲ್ಲಿ ಒಂದಷ್ಟು ದಾಟಿಸಿದ್ರು. 100 ಜನರಲ್ಲಿ 10 ಜನ ಮಾತ್ರ ಯೋಗ ಮಾರ್ಗಕ್ಕೆ ಬರ್ತಾರೆ, ಇನ್ನು 90 ಜನ ಕೇಳಿಸ್ಕೊಳ್ತಾರೆ. ಸೊ ಈ ಕೇಳಿಸಿಕೊಂಡವರ ಸಂಖ್ಯೆ ಜಾಸ್ತಿ ಆದಾಗ ಅವನಿಗೆ ಅರ್ಥ ಆಯಿತು ಅಂತ ಅನ್ನಿಸಿದಾಗ ಅವನು ಅದ್ರ ಬಗ್ಗೆನೇ ಮತ್ತೆ ಪ್ರಸಾರ ಮಾಡ್ತಾ ಹೋಗ್ತಾನೆ. ಬುದ್ಧನಿಂದ ಒಬ್ಬ ಶಿಷ್ಯ ಅವನು ಹೋಗಿ ಪ್ರಸಾರ ಮಾಡ್ದ, ಅದನ್ನು ಕೇಳಿದ ವ್ಯಕ್ತಿ ಮತ್ತೆ ಪ್ರಸಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಆತ ಬುದ್ಧನ ನೋಡೇ ಇಲ್ಲ, ಬುದ್ಧನ ಮಾತನ್ನ ಕೇಳಿಸಿಕೊಂಡಿದ್ದಾನೆ, ಅದು ಇವನೊಬ್ಬನ ಬಾಯಿಂದ ಕೇಳಿಸಿಕೊಂಡಿದ್ದಾನೆ. ಯೋಗ ಮಾರ್ಗದಲ್ಲಿ ನಡೆದಿಲ್ಲ ಅಂದಾಗ, ಯೋಗ ಮಾರ್ಗದಲ್ಲಿ ನಡೆಯೋದಕ್ಕಿಂತ ಇವನ ಸಂಖ್ಯೆ ಜಾಸ್ತಿ ಆದಾಗ ಡೆಮಾಕ್ರಸಿ ಥರ ಆಗ್ಬಿಡುತ್ತೆ. ಅವರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವರು ಹೇಳಿದ್ದೆ ಸರಿ ಅನ್ನೋ ಆಗ್ಬಿಡುತ್ತೆ. ಆಗ ಮತಗಳಾಗಿ ಸಿದ್ಧಾಂತಗಳಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆಗ ಮತ್ತೆ ಬಂದಂಥ ಒಂದು ಪೀಳಿಗೆ ಏನಿದೆ, ಅದು ಬುದ್ಧನನ್ನು ಮತ್ತೆ ಮಾತಿನಲ್ಲಿ ಕಟ್ಟಿಕೊಡೋದು ಬೇಡ, ಬುದ್ಧ ಹೇಳೋ ತತ್ವವನ್ನು ನಾವು ಅನುಭವದಲ್ಲೇ ಮತ್ತೆ ಹೇಳಬೇಕಿದೆ ಅಂತ ಹೋದಾಗ ಈ ಝೆನ್ ಅನ್ನೋದು ಹುಟ್ಕೊಳ್ಳುತ್ತೆ. ಮತ್ತು ನಾವು ಇದನ್ನು ನೋಡಿದಾಗ, ರಮಣ ಮಹರ್ಷಿ ನೋಡಿದಾಗ, ಸುಮ್ಮನೆ ಊಹಿಸ್ಕೊಳ್ಳಿ, ರಮಣ ಮಹರ್ಷಿ ಕಾಲದಲ್ಲಿ ಎಲ್ಲ ಪ್ರಕಾರ ಪಂಡಿತರೇ ತುಂಬಿ ಹೋದ ಈ ದೇಶದಲ್ಲಿ. ಅವರು ಪುಂಖಾನುಪುಂಖ ಬರೆದಿದ್ದು, ಪ್ರವಚನ ಮಾಡಿದ್ದು, ಯೋಗ ಮಾರ್ಗದ ಅನುಭವಕ್ಕಿಂತ ಪಾಂಡಿತ್ಯ ಪ್ರದರ್ಶನವೇ ಹೆಚ್ಚಾದ ಕಾಲದಲ್ಲಿ. ಮತ್ತು ಗುರುವಾಣಿ, ಒಬ್ಬ ಗುರು ಬಂದು ಹೋಗಿದ್ದಾನೆ ದೇಶದಲ್ಲಿ, ಅವನ ಹೆಸರು 100 ಮತಗಳಾಗ್ಬಿಡುತ್ತೆ. ನಾಥಪಂಥ, ಗೋರಖನಾಥ ಬಂದ, ಅವನ ಹೆಸರು 100 ಪಂಥಗಳು. ಬುದ್ಧ ಬಂದು ಹೋದ, ಅವನ ಹೆಸರು 100 ಪಂಥಗಳು. ಉಪನಿಷತ್ಕಾರರು ಬಂದು ಹೋದರು, ಅವರ ಹೆಸರು ಮತ್ತೆ 100 ಪಂಥಗಳು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಮತ್ತು ನಿರೀಶ್ವರವಾದ, ಹೀಗೆ ಹಲವಾರು ಬಂದು ಹೋಯಿತು. ಜೈನ ಪರಂಪರೆ ಬಂತು, ಮತ್ತೆ ದಿಗಂಬರ, ಶ್ವೇತಾಂಬರ ಅಂತ ಆಯಿತು. ಯಾವುದೇ ನಾವು ಗುರು ಶಿಷ್ಯ ಪರಂಪರೆ ನೋಡಿದಾಗ ಯಾವಾಗಲ್ಲಿ ಯೋಗ ಮಾರ್ಗ ಕಡಿಮೆ ಆಗ್ತಾ ಹೋಗುತ್ತೆ, ಅಲ್ಲಿ ನಡೆಯೋರು ಕಡಿಮೆ ಆಗಿ ಬರೀ ಪುಸ್ತಕಗಳಲ್ಲಿ ಮಾತಿನಲ್ಲೇ ಒಂದು ಗುರು ಶಿಷ್ಯ ಪರಂಪರೆ ತತ್ವ ಉಳಿದು ಹೋಗುತ್ತೆ, ಬರೀ ಮಾತಲ್ಲೇ ಉಳಿದು ಹೋಗುತ್ತೆ. ಆಗ ಮತ್ತೆ ಮಾತಿನಿಂದ ಮೌನಕ್ಕೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಬಹುಶಃ ರಮಣ ಮಹರ್ಷಿ ಅನವಶ್ಯಕವಾಗಿ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಮತ್ತು ಎಲ್ಲವನ್ನು ಹೆಚ್ಚು ವಿವರಿಸೋಕ್ಕೆ ಹೋಗಿಲ್ಲ. ನನ್ನ ಸ್ಥಿತಿಯನ್ನೇ ನೋಡಿ, ನಾನು ಸುಮ್ಮನಿದ್ದೇನೆ, ನಾನು ಏನೂ ಮಾಡ್ತಾ ತಟಸ್ಥನಾಗಿದ್ದೇನೆ, ಈ ಸ್ಥಿತಿಗೆ ನೀವು ಬನ್ನಿ, ಹೀಗಿದ್ರೆ ಸಾಕು, ಮುಗಿತೀನಿ, ಏನೂ ಬೇಕಿಲ್ಲ ಅಂತ ರಮಣ ಮಹರ್ಷಿ ಆದಷ್ಟು ಮಾತನ್ನು ಕಡಿಮೆ ಮಾಡ್ತಾ ಹೋದರು. ನಮಗವರ ಮೌನ ಅರ್ಥವಾಗದೆ ಅವ್ರನ್ನ ಮಾತಿಗೆ ಎಳೆದು ಅವ್ರ ಕೈಯಲ್ಲಿ ಮಾತಾಡಿಸ್ಬೇಕಾಗಿ ಬಂತು. ಆಗಲೂ ಕೊನೆಗವರು ಸುಮ್ಮನಿರು ಅಂತಂದರು. ಇದು ಯಾಕಿದು ಸ್ಥಿತಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಯೋಗ ಮಾರ್ಗದಲ್ಲಿ, ಅಧ್ಯಾತ್ಮದಲ್ಲಿ 2 ಮಾರ್ಗ. ಒಂದು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆದುಕೊಂಡು ಹೋಗುವುದು ಅನ್ನೋ ಒಂದು ಮಾರ್ಗ. ಅದು ಹಲವಾರು
ಧರ್ಮಗಳಲ್ಲಿ, ಮತಗಳಲ್ಲಿ, ಯೋಗ ಮಾರ್ಗದಲ್ಲಿ ಅದೊಂದಿದೆ. ಅದು ಒಂದು ಪದ್ಧತಿ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುತ್ತಿದ್ದೇನೆ. ಇದು ಒಂದು ರೀತಿಯ ಮಾರ್ಗವಾದರೆ, ಇನ್ನೊಂದು ನಾನು ಮೂಲದಲ್ಲಿ ಸದಾ ಜ್ಞಾನಿಯೇ ಆಗಿದ್ದೇನೆ ಅಥವಾ ನಾನೇ ಜ್ಞಾನ ಸ್ವರೂಪನಾಗಿದ್ದಾನೆ. ಹಾಗಾಗಿ ಇದು ಪಡ್ಕೊಳ್ಳೋಕ್ಕೂ ಏನಿಲ್ಲ, ಕಳ್ಕೊಳ್ಳೋಕ್ಕೂ ಏನಿಲ್ಲ. ನನ್ನ ನಿಜದ ಅರಿವು ನನಗೆ ಅರಿತರೆ ಸಾಕು. ಇದನ್ನು ಬ್ರಹ್ಮಸೂತ್ರದಲ್ಲಿ ಭಾಷ್ಯದಲ್ಲೂ ಕೂಡ ಹೇಳ್ತಾರೆ, ಮೋಕ್ಷ ಎನ್ನುವುದು ಇವತ್ತಿಲ್ಲ ನನಗೆ ನಾಳೆ ಸಿಗತ್ತೆ ಅನ್ನೋದಾದರೆ ಅದು ಇಲ್ಲದೆ ಇರುವುದು. ಇವತ್ತಿಲ್ಲ ನಾಳೆ ಹುಟ್ಕೊಳ್ತು ಅಂದರೆ ಅದು ಹುಟ್ಟಿದೆ ಸಾವಿದೆ ಅಂತಾಗತ್ತೆ. ಅದು ಅನಿತ್ಯವಾಗತ್ತೆ. ಯಾವುದು ಸದಾಕಾಲವಿದೆಯೋ ಅದು ಸತ್ಯ ಅನ್ನೋದಾದರೆ, ಮೋಕ್ಷ ಇವತ್ತಿಲ್ಲ ನಾಳೆ ಸಿಗತ್ತೆ ಅನ್ನೋದಾದರೆ ಅದು ಸತ್ಯವಲ್ಲ. ನಾವು ಸತ್ಯವನ್ನೇ ನಾವು ಜಿಜ್ಞಾಸೆ ಮಾಡಬೇಕು, ಬ್ರಹ್ಮನನ್ನೇ ಜಿಜ್ಞಾಸೆ ಮಾಡಬೇಕು ಅನ್ನೋದಾದರೆ, ಮೋಕ್ಷನವನ್ನು ನಾವು ಬಯಸ್ತೀವಿ ಅನ್ನೋದಾದರೆ, ಮೋಕ್ಷ ಅನ್ನೋದು ಸತ್ಯವಾಗಿರಬೇಕು. ಬ್ರಹ್ಮ ಭಗವಂತ ಹೇಗೆ ಸದಾಕಾಲ ಇದ್ದಾನೆ, ಬದಲಾಗದೇ ಇದ್ದಾನೆ ನಾವು ತಿಳಿತೀವೋ, ಆತ್ಮವು ಸದಾಕಾಲ ಇದೆ, ಬದಲಾಗದೇ ಇದೆ ಅಂತ ತಿಳಿತೀವೋ, ಹಾಗೆಯೇ ಮೋಕ್ಷವು ಕೂಡ ಸದಾಕಾಲ ಬದಲಾಗದೇ ಇದೆ ಅಂತ ತಿಳಿದರೆ ಮಾತ್ರ ಅದನ್ನು ಬಯಸಬೇಕು. ಇಲ್ಲ ಅಂದರೆ ಅನಿತ್ಯವನ್ನು ಬಯಸುವ ಅವಶ್ಯಕತೆ ಇಲ್ಲ. ನಿತ್ಯವನ್ನೇ ಬಯಸಬೇಕು ಅಂದಾಗ ಮೋಕ್ಷವು ಸದಾಕಾಲ ನಿತ್ಯವೇ ಆಗಿರಬೇಕು. ಅದು ಇವತ್ತಿಲ್ಲ ನಾಳೆ ಇದೆ ಅಂದ್ಕೊಂಡ್ರೆ ಅದು ಅನಿತ್ಯವಾಗತ್ತೆ. ಹಾಗಾದರೆ ಮೋಕ್ಷವನ್ನು ಬಯಸೋ ಅವಶ್ಯಕತೆ ಇಲ್ಲ. ನೀವು ಮೋಕ್ಷವನ್ನು ಬಯಸಿದ್ರೆ ಅಂದರೆ ಅದು ನಿತ್ಯವೇ ಆಗಿರಬೇಕು. ಅಂದರೆ ಆತ್ಮವು ಮೂಲದಲ್ಲಿ ಅದು ಸದಾ ಮುಕ್ತಿಯಲ್ಲೇ ಇದೆ. ಅದಕ್ಕೆ ಯಾವ ಭಾವಬಂಧನವೂ ಇಲ್ಲ. ಅದರ ಅರಿವು ಅದಕ್ಕೆ ಇಲ್ಲದೇ ಇರುವುದರಿಂದ, ಮರೆತು ಹೋಗಿರುವುದರಿಂದ ಅದು ನಾನು ಮುಕ್ತನಲ್ಲ, ಬಂಧನಕ್ಕೊಳಗಾಗಿದ್ದೀನಿ ಅಂದ್ಕೊಳ್ಳುತ್ತೆ. ಬಂಧನಕ್ಕೊಳಗಾಗಿದ್ದೀನಿ ಅಂತ ಅಂದ್ಕೊಂಡದು ಮತ್ತೆ ಮತ್ತೆ ಕರ್ಮಗಳಲ್ಲೇ ತೊಡಗಿಕೊಂಡಿರುತ್ತೆ, ಮತ್ತೆ ಮತ್ತೆ ಹುಟ್ಟಿ ಬರ್ತಿರುತ್ತೆ. ಆದರೆ ಮೂಲದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಂಧನಗಳಿಲ್ಲ. ಹಾಗಾಗಿ ಮುಕ್ತಿಯನ್ನು ಬಯಸುವುದು ಅಂತಂದರೆ ಯಾವುದು ಸದಾಕಾಲ ಇದೆಯೋ ಅದರ ಅರಿವು ನಾನು ಪಡೆಯುವುದೇ ಹೊರತು ಹೊಸದಾಗಿ ಯಾವ ಗುಣಗಳನ್ನು ಪಡೆಯೋಕ್ಕಾಗಲ್ಲ ಅನ್ನೋದು ಒಂದು ನೋಡುವ ಬಗೆ. ಸೊ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋದ್ರೆ ಕೊನೆಗೂ ಅದೇ ಅರ್ಥವಾಗುತ್ತೆ. ಆದರೆ ಈ ಮಾರ್ಗ ಏನು ಮಾಡುತ್ತೆ, ಇಲ್ಲಿಂದನೇ ಶುರು ಮಾಡಿಸುತ್ತೆ. ನೀನು ಇಲ್ಲಿಂದ ಯಾಕೆ ಇಲ್ಲಿಗೆ ಟ್ರಾವೆಲ್ ಮಾಡ್ತೀಯ, ಅವಶ್ಯಕತೆ ಇಲ್ಲ, ಇಲ್ಲೇ ನಿಂತು ನೋಡು ಅಂತ ಹೇಳುವ ಬಗೆ. ಅದು ಝೆನ್ ಬಗ್ಗೆ, ಅದು ರಮಣ ಮಹರ್ಷಿ ಬಗ್ಗೆ, ಅದು ಜಿಡ್ಡು ಕೃಷ್ಣಮೂರ್ತಿ, ಓಶೋ, ಅಲ್ಲಮ, ಸೋಸರನ ಬಗ್ಗೆ ಕೂಡ ಹೌದು. ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂತಂದರೆ, ಸೋಸರನ ಸಿನ್ಸ್ ಇನ್ ಮಿಂಗ್, ದ ಬುಕ್ ಆಫ್ ನಥಿಂಗ್ ಅಂತಾರೆ, ಸಾಂಗ್, ಎನ್ಲೈಟನ್ಮೆಂಟ್ ಸಾಂಗ್ ಅಂತ ಹೇಳ್ತಾರೆ ಅದನ್ನು. ಆ ಕೃತಿಯನ್ನು ಅನುವಾದ ಮಾಡಬೇಕು ಅಂತಂದಾಗ ನಾನು ಮೊದಲೇ ಹೇಳ್ದಂಗೆ ಎನ್ ಏನ್ಷಂಟ್ ಪಾಂಡ್ ಫ್ರಾಗ್ ಜಂಪ್ಸ್ ಅ ಸೌಂಡ್ ಅಂತ ಬರೀ ಭಾಷೆಯನ್ನು ತಿಳಿದು ಮೇಲ್ಮೈಯಲ್ಲಿ ಝೆನ್ ಸಿದ್ಧಾಂತವನ್ನು ತಿಳಿದಿದ್ದಕ್ಕೆ ಆದಂತಹ ಅನುವಾದದಲ್ಲಿ ದೋಷಗಳವು. ನಾವು ಅದನ್ನೇ ನೋಡ್ಕೊಂಡು ಹೋದಾಗ ನಮಗೆ ಒಂದು ಸ್ಥಿತಿಯೇ ಮಾಮೂಲಿ ಜನಕ್ಕೆ, ಅಂದರೆ ಯಾರು ಆ ಯೋಗ ಮಾರ್ಗದಿಂದ ನಡೆದಿಲ್ವೋ ಅವ್ರಿಗೆ ಮತ್ತಷ್ಟು ಮೊದಲೇ ಗೊಂದಲಕ್ಕೆ ಅವ್ರು ಒಳಗಾಗಿರ್ತಾರೆ. ಈ ರೀತಿಯ ತಪ್ಪು ಅನುವಾದದಿಂದ ಮತ್ತಷ್ಟು ಗೊಂದಲವೇ ಮೂಡಿಬಿಡುತ್ತೆ. ಹಾಗಾದನ್ನು ಅನುಭಾವದ ಹಂತದಲ್ಲೇ ಅದನ್ನು ಅನುವಾದ ಮಾಡುವುದು ಅಥವಾ ಹೊಸ ರಚನೆ ಆಗುವುದು ತುಂಬ ಮುಖ್ಯ. ಈಗ ಈ ಶೂನ್ಯಪೂರ್ಣ ಪುಸ್ತಕ ಏನು ಅನುವಾದ ಮಾಡದೆ, ಇದು ಕೂಡ ಸೋಸರನ ಮಾತುಗಳನ್ನು ಕೇಳ್ತಾ, ಅವನ ಮಾರ್ಗವು ಆಗಲೇ ಹೇಳ್ದಂಗೆ ಅವನು ಜ್ಞಾನ ಅಜ್ಞಾನ ಎರಡು ಸಪ್ರೇಟಾಗಿ ನೋಡಲ್ಲ, ಅದು ಕೂಡ ದ್ವಂದ್ವವೇ ಆಗುತ್ತೆ. ಈ ದ್ವಂದ್ವ ಇಲ್ಲದೇ ಇರಬೇಕಂದ್ರೆ ಜ್ಞಾನ ಸ್ವರೂಪ ಮೂಲ ಸತ್ವವನ್ನೇ ನೋಡಬೇಕು. ಅದನ್ನು ಸಾಕ್ಷಿಭೂತನಾಗಿ ನಾನು ಸುಮ್ಮನಿದ್ದು ನೋಡುವುದನ್ನು ಹೇಳ್ತಾನೆ. ಸುಮ್ಮನಿದ್ದು ನೋಡುವುದು ಹೇಗೆ ಅಂತ ಅವನು ಹೇಳ್ತಾ ಹೋಗ್ತಾನೆ. ಉದಾಹರಣೆ, ನೀನು ನಿನ್ನ ನಿಜ ಸ್ವರೂಪಕ್ಕೆ ತೆರಳಿದಾಗ ಸ್ವಾಭಾವಿಕತೆ ಮತ್ತು ಆನಂದ ತೆರೆದುಕೊಳ್ಳುತ್ತದೆ. ಸೃಷ್ಟಿಯಲ್ಲಿ ಇರುವುದೆಲ್ಲವನ್ನೂ ಒಳಗೊಂಡಿರುವುದು ಇದೇ ಆಗುತ್ತದೆ. ಇಲ್ಲಿ ಇದೇ ಆಗಿದೆ. ಸ್ವಾಭಾವಿಕತೆ ಮತ್ತು ಆನಂದ ತೆರೆದುಕೊಳ್ಳುತ್ತದೆ ಅಂತಲೇ ಹೇಳಿದೆ. ಅದು ಹುಟ್ಟುತ್ತದೆ ಅಂತ ಬಳಸಿಲ್ಲ, ಯಾಕೆಂದರೆ ಅದು ಇದ್ದೇ ಇದೆ. ಸದಾಕಾಲ ಆನಂದ ಅನ್ನೋದು ಇದ್ದೇ ಇದೆ. ಸ್ವಾಭಾವಿಕತೆ, ಅದು ನನ್ನ ನಿಜ ಸ್ವರೂಪವೇನಿದೆ ಮತ್ತು ಅದರ ಗುಣ ಆನಂದ ಏನಿದೆ ಅದು ಅನಾವರಣಗೊಳ್ಳುತ್ತೆ, ಅದು ಎಕ್ಸ್ಪ್ರೆಸ್ ಆಗುತ್ತೆ, ಅಥವಾ ನನಗೆ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ ಹೊರತುವೆ ಅದು ಹೊಸದಾಗಿ ಹುಟ್ಟಿಲ್ಲ. ಆನಂದವನ್ನು ಹೊಸದಾಗಿ ಹುಟ್ಟಿಸೋಕ್ಕಾಗಲ್ಲ. ಬಹುಶಃ ನಾವು ಹೊಸದಾಗಿ ಒಂದನ್ನು ಮೂಡಿಸ್ಕೋಬಹುದು ಅಂದರೆ ಅದು ಭಕ್ತಿ. ಅದಕ್ಕೆ ಅದನ್ನು ನವನೀತ ಅಂತಂದರು. ಬೆಣ್ಣೆ, ನಾವು ಭಕ್ತಿಯನ್ನು ನವನೀತ ಅಂದರು. ನವನೀತ ಹೊಸದಾಗಿ ಮೂಡಿದ್ದು ಅಂತ. ನಾವು ಭಗವಂತನಿಗೆಲ್ಲ ಕೊಡೋಕ್ಕೆ ಸಾಧ್ಯ ಇದೆ ಅಂದರೆ ಅದು ಭಕ್ತಿ ಮಾತ್ರಕ್ಕೆ. ಅದು ನಾನೇ ಸಂಪಾದಿಸಿದ್ದು, ಮಿಕ್ಕಿದೆಲ್ಲವೂ ಆತನದೇ. ಈಶವಾಸ್ಯಮಿದಗಂ ಸರ್ವಂ ಎಕ್ಕಿಂತ ಜಗತ್ಯಾಂ ಜಗತ್ ಅಂದಂಗೆ ಇದೆಲ್ಲವೂ ಅವನದೇ, ನನ್ನದಲ್ಲಿ ಏನೂ ಇಲ್ಲ ಅಂತಂದಾಗ ನಾನು ಭಗವಂತನಿಗೆ ಏನು ಕೊಡೋಕ್ಕೆ ಸಾಧ್ಯ? ಹಾಗಿದ್ದಾಗ ಅದು ನವನೀತ, ನೀ ಭಕ್ತಿಯನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತ. ಯಾಕೆಂದರೆ ನಾನೇ ಮೂಡಿಸಿಕೊಂಡಿದ್ದು ನನ್ನ ಹೃತ್ಕಮಲದಲ್ಲಿ ಭಗವಂತ ನಾಮಸ್ಮರಣೆಯಲ್ಲಿ ನಾನು ಹೀಗೆ ಕಡದಾಗ ಅಲ್ಲಿ ನನ್ನ ಮಾನಸ ಸರೋವರದಲ್ಲಿ
ಬೆಣ್ಣೆ ಮೂಡುತ್ತೆ, ನವನೀತ ಹೊಸದಾಗಿ ಮೂಡುತ್ತೆ ಬೆಣ್ಣೆ, ಭಕ್ತಿ ಹೊಸದಾಗಿ ಮೂಡುತ್ತೆ, ಹಾಗಾಗಿ ಅದು ನವನೀತ. ಅದನ್ನು ಭಗವಂತನಿಗೆ ಅರ್ಪಿಸ್ತಿದ್ದೀನಿ, ಅದರ ಹೊರತಾಗಿ ನಮಗೆ ಭಗವಂತನಿಗೆ ಅರ್ಪಿಸೋದಕ್ಕೆ ಇನ್ನೇನು ಇಲ್ಲ. ಹಾಗೆ ಇಂತಹ ಆನಂದವೂ ಕೂಡ ನಮ್ಮ ನಿಜ ಸ್ವರೂಪವೇ ಆಗಿರುವುದರಿಂದ ಅದನ್ನು ಆತ್ಮ ಅನ್ನಿ, ಅನತ್ತ ಅನ್ನಿ, ಚಿತ್ತ ಅನ್ನಿ, ಅದನ್ನ ಏನು ಬೇಕಾದ್ರೂ ಕರೆಯೋಣ, ಆದರೆ ಅದರ ಮೂಲ ಸ್ವರೂಪವನ್ನು ಯಾರೂ ನೆಗೆಟ್ ಮಾಡಿಲ್ಲ. ಆತ್ಮ ಇದೆ ಅಂತ ಉಪನಿಷತ್ ಹೇಳುತ್ತೆ, ಬುದ್ಧ ಅನತ್ತ ಅಂತಾನೆ, ಆತ್ಮವೇ ಇಲ್ಲ ಅಂತಾನೆ ಅಂತ ವಾದಗಳಿದೆ. ಅದು ಯಾಕೆ ಹಾಗಂದ, ಅದು ಅರ್ಥವೇನು ಮತ್ತೊಂದೇನು ನೋಡೋಣ. ಆದರೆ ಉಪನಿಷತ್ತಾಗಲಿ, ಬುದ್ಧನಾಗಲಿ, ಸೂಫಿ ಪಂಥವಾಗಲಿ, ಯಾವುದೇ ಪಂಥವು ಅದರ ಗುಣ ಏನಿದೆ, ಸತ್ಯವಾಗಿದೆ, ಅದು ಇದೆ, ಅದು ಸತ್ಯವಾಗಿದೆ, ಚಿತ್ತ ಕಾನ್ಷಿಯಸ್ನೆಸ್ ಆಗಿದೆ, ಮತ್ತೆ ಆನಂದ ಬ್ಲಿಸ್ಫುಲ್ ಆಗಿದೆ. ಇದನ್ನು ಯಾವ ದಾರ್ಶನಿಕೂ ಅಲ್ಲಗಳಿದಿಲ್ಲ, ಯಾಕೆಂದ್ರೆ ಅದೊಂದು ಅನುಭವಕ್ಕೆ ಬಂದಿದೆ. ಅದು ಯಾವುದು ಅನುಭವಕ್ಕೆ ಬಂದಿದೆಯೋ ಆ ಎಂಟಿಟಿ ಏನು ಅಂತ ಹೇಳುವುದರಲ್ಲಿ ವ್ಯತ್ಯಾಸಗಳಿದೆ ಹೊರತು ಅನುಭವವನ್ನು ಯಾರೂ ನೆಗೆಟ್ ಮಾಡಿಲ್ಲ. ಅದನ್ನು ಬಹುಶಃ ಪದಗಳ ಬಳಕೆ ಬೇರೆ ಆಗುತ್ತೆ. ಇವನು ಸರಹಪಾದ ಮಹಾಸುಖ ಅಂತಾನೆ, ಬುದ್ಧ ಆನಂದ ಅಂತಾನೆ, ಉಪನಿಷತ್ತು ಆನಂದ ಅಂತ ಹೇಳುತ್ತೆ. ಪದಗಳು ಬದಲಾಗತ್ತೆ ಹೊರತು ಅದರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ಅನುಭವಿಸಿದ ಎಕ್ಸ್ಪೀರಿಯೆಂಟ್ ಇದನ್ನಲ್ಲ, ಅವನಲ್ಲಿ ಆ ಅನುಭವ ವ್ಯತ್ಯಾಸ ಇಲ್ಲ, ಅದು ಒಂದೇ. ಅದು ಮತ್ತೆ ಅದು ಸದಾಕಾಲ ನಮ್ಮಲ್ಲೇ ಇದೆ, ಅದು ನಾವೇ ಆಗಿದ್ದೇವೆ. ಹಾಗಾಗಿ ಅದು ತೆರೆದುಕೊಳ್ಳುತ್ತದೆ, ಅದನ್ನು ಅದು ವ್ಯಕ್ತವಾಗುತ್ತದೆ ಹೊರತು ಅದು ಹುಟ್ಟಿಲ್ಲ. ಇದನ್ನು ನಾವು ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ, ಯಾವಾಗ ಅದು ಅನುಭವಕ್ಕೆ ಬರುತ್ತೆ ಆಗ ಅನುವಾದ ಮಾಡುವ ರೀತಿ ಬದಲಾಗ್ತಾ ಹೋಗುತ್ತೆ. ಇದಕ್ಕೆ ಚಿತ್ರಗಳು ಕೂಡ ಬಳಸಿದ್ದು. ಏನಕ್ಕೆ ಇದನ್ನು ಇಷ್ಟು ಹೇಳ್ತೀನಿ ಅಂತಂದರೆ, ಈ ಶೂನ್ಯಪೂರ್ಣ ಕೃತಿ ಏನಿದೆ, ಇದು ಬರೀ ಕೃತಿ ಅಲ್ಲ, ಸಿದ್ಧಾಂತವಲ್ಲ, ಇದು ಒಂದೇ ಒಂದು ಮುಕ್ತಕವನ್ನು ಓದಿ ಅದನ್ನು ಧಾರಣೆ ಮಾಡಬೇಕು. ಉದಾಹರಣೆ, ಎಲ್ಲವೂ ಪೂರ್ಣತೆಯಿಂದ ಹೊರಹೊಮ್ಮಿದೆ, ಆದರೆ ಪೂರ್ಣತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಅದರ ಕುರಿತು ಕಿಂಚಿತ್ ಚಿಂತನೆ ಇದ್ದರೂ ನೀನು ಶೂನ್ಯದ ಅನುಭವವನ್ನು ಅಲ್ಲಗೆಳೆದಂತೆ. ಇಲ್ಲಿ ಪೂರ್ಣ ಶೂನ್ಯ ಅಂತ ಶೂನ್ಯ ಪೂರ್ಣ ಅಂತ ಹೆಸರಿಟ್ಟಿದ್ದು ಕೂಡ ಅದಕ್ಕೇನೆ. ಅವನು ಎಲ್ಲ ವಿರೋಧಾಭಾಸಗಳು ಕೂಡ ಅದು ಕಲ್ಪಿತ ರೂಪವೇ. ನಾನು ಇದು ಇದೆ, ಅದು ಇಲ್ಲ, ಅಥವಾ ಇದು ಹೀಗೆ, ಅದು ಹಾಗೆ ಅಂತ ನಾನು ಮಾಡ್ಕೊಂಡಿದ್ದನ್ನು ಹೊರತು ಅವೆರಡು ಕೊನೆಗೆ ಯಾವುದನ್ನು ಪೂರ್ಣ ಅಂತೀವಿ ಅದು ಶೂನ್ಯವೂ ಆಗಿದೆ, ಯಾವುದು ಶೂನ್ಯ ಅಂದ್ಕೊಂಡಿದ್ದು ಪೂರ್ಣವೂ ಆಗಿದೆ. ಸರಿ ತಪ್ಪು ಎರಡು ನಮ್ಮ ದೃಷ್ಟಿಕೋನದಲ್ಲಿದೆ. ಹೀಗೆ ಎಲ್ಲವೂ ಕೊನೆಗೆ ಈ ದ್ವಂದ್ವಗಳೇನಿದೆ, ಆ ದ್ವಂದ್ವಗಳಿಂದ ಆಚೆ ಹೇಗಿದೆಯೋ ಹಾಗೆ ನೋಡುವುದನ್ನು ನಮಗಿಲ್ಲಿ ಸೋಸಾನ ಹೇಳೋದ್ರಿಂದ ಇಲ್ಲಿ ನಮ್ಮ ಈ ನೆಲದ ತತ್ವ ಏನಿದೆ, ಒಂದು ಪೂರ್ಣತೆಯನ್ನೇ ಮಾತಾಡುತ್ತೆ, ಮತ್ತೊಂದು ಶೂನ್ಯವನ್ನೇ ಮಾತಾಡುತ್ತೆ. ಆದರೆ ಇದೆರಡರ ಸಮೀಕರಣ ಅಥವಾ ಇದೆರಡರ ಆಚೆಗಿನ ದೃಷ್ಟಿ ಏನಿದೆ, ಅದು ಅನುಭವದ ದೃಷ್ಟಿ. ಅದನ್ನು ಬಳಸೋದಕ್ಕೆ ಇಲ್ಲಿ ಪೂರ್ಣತೆ ಮತ್ತು ಶೂನ್ಯತೆಯನ್ನು ಬಳಸಬೇಕಾಗಿ ಬಂತು. ಇಲ್ಲಿ ಮನಸ್ಸಿನಲ್ಲಿ ಅದರ ಕುರಿತು ಕಿಂಚಿತ್ ಚಿಂತನೆ ಇದ್ದರೂ ನನಗೆ ಪೂರ್ಣತೆ ಅದೊಂದಿದೆ, ಅದು ನನಗೆ ದಕ್ಬಿಡ್ತು ಅಂತ ನನಗೆ ಅನಿಸೋದಾದರೆ ನಿನಗೆ ಶೂನ್ಯ ಅದು ದಕ್ಕಿರೋದಿಲ್ಲ. ಉದಾಹರಣೆ, ಜೀವನ ಪೂರ್ತಿ ಒಂದು ಮೀನು ನದಿಯಲ್ಲೇ ಇದೆ ಅಂತ ಅಂದರೆ ಅದು ಪೂರ್ತಿ ನದಿಯನ್ನದು ನೋಡೋದಕ್ಕೆ ಆಗಲ್ಲ. ಅದು ಶುರುವಿನಿಂದ ಸಮುದ್ರದವರೆಗೂ ಅದು ಹೋಗ್ಬೋದು, ಆದರೆ ಇಡೀ ನದಿಯನ್ನು ಅದ್ರ ಕೈಯಲ್ಲಿ ನೋಡೋದಕ್ಕೆ ಆಗಲ್ಲ. ಸಮುದ್ರದಲ್ಲಿರುವ ಮೀನು ಇಡೀ ಸಮುದ್ರವನ್ನು ನೋಡೋಕ್ಕಾಗಲ್ಲ, ಅದರಲ್ಲೇ ಬದುಕಿರುತ್ತೆ, ಆದರೆ ಅದನ್ನು ನೋಡೋದಕ್ಕಾಗಲ್ಲ. ಹಾಗೆ ಪೂರ್ಣತೆಯನ್ನು ನಾನು ಉದಾಹರಣೆ, ಇದು ನಾ ಈಗಿರೋ ಜಾಗ ಪೂರ್ಣತೆ ಅಂದರೆ, ನಾ ಪೂರ್ಣತೆಯನ್ನು ನೋಡ್ಬೇಕಂದ್ರೆ ನಾನು ಹೊರಗೆ ಹೋಗಬೇಕು. ಈಗ ವಿಶ್ರಮ ಇದೆ, ವಿಶ್ರಮದಲ್ಲಿ ಓಡಾಡಬಹುದು. ಇದನ್ನು ಪೂರ್ಣತೆಯಲ್ಲಿ ಅಷ್ಟು ನೋಡ್ಬೇಕಂದ್ರೆ ನಾ ಇಲ್ಲಿಂದ ನೋಡೋಕ್ಕೆ ಆಗೋದಿಲ್ಲ, ನಾ ಇಲ್ಲಿಂದ ಆಚೆ ನಿಂತು ನೋಡಬೇಕು. ಇಡೀ ಕಿಚನನ್ನು ನೋಡ್ಬೇಕಂದ್ರೆ ನಾ ಮತ್ತೆ ಹೊರಗೆ ನಿಂತು ನೋಡಬೇಕು. ಇಡೀ ಮೇಲಿಂದ ಹೇಗೆ ಕಾಣುತ್ತೆ, ದೂರದಿಂದ ಹೇಗೆ ಕಾಣುತ್ತೆ, ಈ ಸಮಗ್ರವಾಗಿ ಇಡೀ ವಿಶ್ರಮನ ಒಂದೇ ನೋಟದಲ್ಲಿ ಹೀಗೆ ಏಕವಾಗಿ ನಾನು ನೋಡಬೇಕು ಅಂದರೆ ನಾನು ಇದರಿಂದ ಹೊರತಾಗಿ ಸ್ಯಾಟಲೈಟ್ ವ್ಯೂ ಇಂದ ನೋಡಬೇಕು, ಎದುರುಗಡೆ ಗುಡ್ಡ ಹತ್ಕೊಂಡು ಹೋಗಿ ನೋಡಬೇಕು, ದೂರ ನಿಂತು ನೋಡಬೇಕಾಗತ್ತೆ. ಒಳಗೆ ನಿಂತು ನಾ ಪೂರ್ತಿಯಾಗಿ ಒಂದೇ ನೋಟದಲ್ಲಿ ನೋಡೋಕ್ಕಾಗಲ್ಲ. ಹಾಗೆ ಪೂರ್ಣತೆ ಒಳಗೆ ಇರಬಹುದು, ಪೂರ್ಣತೆಯಿಂದ ಆಚೆ ಹೋಗಿ ನೋಡೋಕ್ಕಾಗಲ್ಲ. ಯಾಕೆಂದರೆ ಪೂರ್ಣತೆಯ ಹೊರತಾಗಿ ಇನ್ನೇನು ಇಲ್ಲ. ಎಲ್ಲಿ ಹೋದರೂ ಪೂರ್ಣತೆಯ ಭಾಗವೇ ಆಗಿರುವುದರಿಂದ ಪೂರ್ಣತೆಯ ಹೊರಗೆ ನಿಂತು ನಮಗೆ ನೋಡೋಕ್ಕಾಗಲ್ಲ. ಹಾಗಾಗಿ ಇಡೀ ಪೂರ್ಣತೆಯ ಅನುಭವ ನಮಗೆ, ಅಥವಾ ಇಡೀ ಪೂರ್ಣತೆ ದಕ್ಕಿತು ಅನ್ನೋದು ಅಂಶ ಏನಿದೆ, ಅದು ನಮ್ಮನ್ನು ಶೂನ್ಯತೆ ಅಂದರೆ ನಮ್ಮನ್ನು ಮತ್ತೆ ಆ ಪೂರ್ಣತೆಯಿಂದ ವಂಚಿತವಾಗಿಸುತ್ತೆ. ಯಾಕೆಂದರೆ ಪೂರ್ಣತೆಯನ್ನು ಮನಸ್ಸು ಮತ್ತು ಬುದ್ಧಿಯ ವ್ಯವಹಾರದಿಂದ ಆಚೆ ನಾವು ಅನುಭವದಲ್ಲಿ ಕಾಣುವಂಥದ್ದು. ನನಗದು ಕಂಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಮತ್ತೆ
ಮನಸ್ಸು ಮತ್ತು ಬುದ್ಧಿಯ ಕೆಲಸವೇ. ನನಗಿದು ಗೊತ್ತು, ಇದು ಗೊತ್ತಿಲ್ಲ, ಅರ್ಥ ಆಯಿತು, ಅರ್ಥ ಆಗಿಲ್ಲ, ಇದು ಸರಿ, ಇದು ತಪ್ಪು. ಕನ್ಕ್ಲೂಷನ್ಸ್ಗೆ ಬರೋದು ಮನಸ್ಸು ಮತ್ತು ಬುದ್ಧಿ. ಆದರೆ ನಿಜ ಸ್ವರೂಪಕ್ಕೆ ಕನ್ಕ್ಲೂಷನ್ಸ್ ಇಲ್ಲ, ಅದಕ್ಕೆ ದರ್ಶನವಿದೆ, ಅದಕ್ಕೆ ಅನುಭಾವ ಇದೆ ಹೊರತು ಅದಕ್ಕೆ ಕನ್ಕ್ಲೂಷನ್ ಇಲ್ಲ. ಪೂರ್ಣತೆಯ ಅನುಭಾವ ಇದೆ, ಪೂರ್ಣತೆಯ ಬಗ್ಗೆ ಕನ್ಕ್ಲೂಷನ್ ಇಲ್ಲ. ಕನ್ಕ್ಲೂಷನ್ ಕೊನೆಗೆ ಅದು ಅರ್ಥ ಆಯಿತು, ಅರ್ಥ ಆಗಿಲ್ಲಕ್ಕೆ ನಿಲ್ಲುತ್ತೆ ಬಿಟ್ಟರೆ ಅನುಭವಕ್ಕೆ ಬಂತು ಅನ್ನುವುದು ಇರೋದಿಲ್ಲ. ಹಾಗೆ ಯಾವಾಗ ಮನಸ್ಸಿನಲ್ಲಿ ಅದರ ಕುರಿತು ಕಿಂಚಿತ್ ಚಿಂತನೆ ಇದ್ದರೂ ನೀನು ಶೂನ್ಯದ ಅನುಭವವನ್ನು ಅಲ್ಲಗೆಳದಂತೆ, ನನಗೆ ಪೂರ್ಣ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ನೀನು ಶೂನ್ಯವನ್ನು ನೀನು ಅಲ್ಲಗೆಳದಂತೆ. ಯಾಕೆಂದರೆ ಪೂರ್ಣ ಇದೆ, ಶೂನ್ಯ ಇಲ್ಲ, ಅಥವಾ ಶೂನ್ಯ ಇದೆ ಅಂದ್ಕೊಂಡ್ರೆ ಪೂರ್ಣ ಇಲ್ಲ. ಲಾವೋಸು ಚೆನ್ನಾಗಿ ಹೇಳ್ತಾನೆ, ಯಾವತ್ತು ನೀವು ಒಂದನ್ನು ಸುಂದರ ಅಂತಿರೋ ತಕ್ಷಣ ಇನ್ನೊಂದು ಕುರೂಪ ಅನ್ನೋದು ಹುಟ್ಕೊಂಡ್ಬಿಡುತ್ತೆ. ಯಾವಾಗ ಇದನ್ನು ಒಳ್ಳೆಯದು ಅನ್ಕೋತಿರೋ ತಕ್ಷಣ ಒಂದು ಕೆಟ್ಟದ್ದು ಹುಟ್ಕೊಳ್ಳುತ್ತೆ, ಅಥವಾ ಒಂದನ್ನು ಕೆಟ್ಟದು ಅಂದ ತಕ್ಷಣ ತಾನಾಗಿ ಒಂದು ಒಳ್ಳೆಯದು ಅನ್ನೋದು ಹುಟ್ಕೊಳ್ಳುತ್ತೆ. ನಾನು ನದಿಗೆ ಹೋಗ್ತೀನಿ, ಸ್ನಾನ ಮಾಡ್ತೀನಿ, ಬರ್ತೀನಿ, ನಾನು ನದಿನ ಕೊಳಕು ಮಾಡ್ತಿಲ್ಲ ಅಂದಾಗ ನದಿ ಕೊಳಕಾಗಿರೋ ನದಿಗಳನ್ನ ಕ್ಲೀನ್ ಮಾಡೋದು NGO ಹುಟ್ಕೊಳ್ಳೋದೇ ಇಲ್ಲ. ನಾನು ನನ್ನ ನದಿಯನ್ನು ಕಾಪಾಡಿಕೊಂಡ್ರೆ ಶುದ್ಧವಾಗಿ, ಆಗ ನದಿನ ಕ್ಲೀನ್ ಮಾಡೋ NGO ಹುಟ್ಕೊಳ್ಳಲ್ಲ. ನಾನು ಕೊಳಕು ಮಾಡಿದ್ದಕ್ಕೆ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಂಥ ಒಂದು NGO ಬರಬೇಕಾಗತ್ತೆ, ಅಥವಾ ಒಂದಷ್ಟು ಜನ ಬರಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರು ಬರೋ ಅವಶ್ಯಕತೆನೇ ಇರಲಿಲ್ಲ. ಸೊ ಒಂದು ಇನ್ನೊಂದಕ್ಕೆ ಹುಟ್ಟನ್ನು ಕೊಡ್ತಾ ಹೋಗುತ್ತೆ, ಒಂದು ಇನ್ನೊಂದನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ, ಒಂದು ಇನ್ನೊಂದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ನನ್ನ ಆ್ಯಕ್ಷನ್ನಿಂದ ಇನ್ನೊಂದು ರಿಯಾಕ್ಷನ್ ಹುಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಪೂರ್ಣತೆ ಇದೆ ಅಂತಂದರೆ ಅವಾಗ ಶೂನ್ಯ ಇಲ್ಲ ಅಂತಾಗತ್ತೆ, ಶೂನ್ಯ ಇದೆ ಅಂತ ಅಂದ್ಕೊಂಡ್ರೆ ಪೂರ್ಣತೆ ಇಲ್ಲ ಅನ್ನೋಗುತ್ತೆ. ನಿನಗೆ ಇದೇ ಇಲ್ಲ, ಬೇಕು ಬೇಡ, ಸ್ವೀಕಾರ ತಿರಸ್ಕಾರದಿಂದ ಆಚೆ ಇದೆಯಲ್ಲ, ಅಲ್ಲಿ ಪೂರ್ಣತೆಗೂ ಅವಕಾಶ ಇದೆ, ಶೂನ್ಯಕ್ಕೂ ಅವಕಾಶ ಇದೆ. ಪೂರ್ಣದಲ್ಲಿ ಶೂನ್ಯ ಇದೆ, ಶೂನ್ಯದಲ್ಲಿ ಪೂರ್ಣ ಇದೆ. ಇದು ನನ್ನ ಆ ಸಮಚಿತ್ತತೆಯಲ್ಲಿ ಎಲ್ಲವನ್ನೂ ಸಾಕ್ಷಿಭೂತನಾಗಿ ನೋಡುವಂತಹ ಸಾಲುಗಳು. ಅದಕ್ಕೆ ಬುಕ್ನ ಡಿಸೈನ್ ಮಾಡುವಾಗ ಹೀಗೆ ಮುಕ್ತಕಗಳನ್ನು ಸಪ್ರೇಟಾಗಿ ಅದನ್ನೇ ಬೇರೆ ಬೇರೆ ಪುಟದಲ್ಲಿ ಒಂದೊಂದೇ ಪುಟಕ್ಕೆ ಅಂತ ಮುಕ್ತಕಗಳನ್ನ ಕೊಟ್ಟಿದ್ದು. ಯಾಕೆ ಅಂದರೆ ಇದನ್ನು ಮೊದಲನೇ ಪುಟದಿಂದಲೇ ಓದಬೇಕು ಅಂತಿಲ್ಲ. ನೀವು ರ್ಯಾಂಡಮ್ ಆಗಿ ಯಾವುದೇ ಒಂದು ಪುಟ ತೆಗಿಬೋದು, ಪುಟ ತೆಗೆದು ಅದನ್ನು ಓದಬಹುದು. ಇದನ್ನು ಮಲಗೋ ಮುಂಚೆ ಒಂದು ಮುಕ್ತಕವನ್ನು ಓದಿ ರಾತ್ರಿ ಪೂರ್ತಿ ನಿದ್ದೆ ಬರೋದು ಕಾಂಟಂಪ್ಲೇಟ್ ಮಾಡ್ಬೋದು, ಅಥವಾ ಬೆಳಗ್ಗೆ ಎದ್ದು ಫ್ರೆಶ್ ಮೈಂಡಲ್ಲಿ ಅದನ್ನು ಓದಿ ನಾವು ಅದನ್ನು ಇಡೀ ದಿನದ ಅನುಸಂಧಾನಕ್ಕೆ ಪ್ರಯತ್ನ ಪಡ್ಬೋದು. ಯು ಕ್ಯಾನ್ ಐದರ್ ಡೂ ದಿಸ್ ಆರ್ ದಟ್. ಪೂರ್ಣತೆಯನ್ನು ಅನುಭವಿಸಲು ಇಂದ್ರಿಯಗಳನ್ನು ಬಳಸು, ಏಕೆಂದರೆ ಅದು ಶೂನ್ಯ ಮನಸ್ಥಿತಿಯ ಒಂದು ಭಾಗವೇ ಆಗಿದೆ. ಶೂನ್ಯ ಮನಸ್ಥಿತಿಯು ಅನುಭವಿಸಿದ್ದೆಲ್ಲವನ್ನು ಗ್ರಹಿಸುತ್ತದೆ ಮತ್ತು ಇಂದ್ರಿಯ ವಿಷಯಗಳನ್ನು ಪೂರೈಸುತ್ತದೆ. ಇದನ್ನು ನಾವು ಕಾಂಟಂಪ್ಲೇಟ್ ಮಾಡ್ತಾ ಹೋಗಬೇಕು. ಹೇಗೆ ರಮಣ ಮಹರ್ಷಿ ಹೇಳಿದ್ದು, ಚುಮ್ಮ ಇರು, ಚುಮ್ಮ ಇರು, ಸುಮ್ಮನಿರು, ಸುಮ್ಮನಿರು ಅಂದರು. ಹೌದಾ, ಸುಮ್ಮನಿರೋದು ಹೇಗೆ, ಸುಮ್ಮನಾಗುವುದೊಂದು ಅರ್ಥ ಏನು, ಇದನ್ನು ನಮ್ಮನ್ನು ಕಾಂಟಂಪ್ಲೇಟ್ ಮಾಡಿಕೊಂಡ್ರೆ ರಮಣ ಮಹರ್ಷಿ ಹೇಳಿದ ಸುಮ್ಮನಿರು ನಮಗೆ ಅರ್ಥವಾಗಿ ಅಭ್ಯಾಸಕ್ಕೆ ಬರುತ್ತೆ. ಇಲ್ಲ ಅಂದರೆ ಅವರು ಸುಮ್ಮ ಇರು, ಚುಮ್ಮ ಇರು ಅನ್ನೋದು ಏನಂತ ಗೊತ್ತಾಗಿಲ್ಲ, ಅಥವಾ ನಾನಾ ಒಂದು ಸಿದ್ಧಾಂತಗಳಿಗೆ ನಾವು ಮೊರೆ ಹೋಗ್ಬಿಡ್ತೀವಿ. ರಮಣ ಮಹರ್ಷಿ ಏನು ಹೇಳೋದು ಅಂತದನ್ನು ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಅದ್ವೈತಕ್ಕೋ ದ್ವೈತಕ್ಕೋ ಮತ್ತೊಂದು ಸಿದ್ಧಾಂತಕ್ಕೆ ಮೊರೆ ಹೋಗೋ ಬದಲು ನನ್ನೊಳಗೆ ಇಣಿಕಿ ನೋಡಬೇಕು. ಆಗಲೇ ಹೇಳ್ದಂಗೆ ಸುಮ್ಮನಿರುವುದರ ಅರ್ಥ ಏನು, ಹಾಗೆ ನನ್ನಲ್ಲಿ ಯಾವುದು ಚಟುವಟಿಕೆಯಾಗಿದೆ, ಸುಮ್ಮನಿರುವುದನ್ನ ಅರ್ಥ ಏನು, ನನಗೆ ಸುಮ್ಮನಿರೋಕ್ಕಾಗತ್ತಾ, ಇದು ನಮ್ಮನ್ನು ನಾವೇ ಕಾಂಟಂಪ್ಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಆಗ ತಾನಾಗೆ ನಮಗೆ ಪ್ರಶ್ನೆ ಅನ್ನುವುದು ನಾಶವಾಗ್ತಾ ಹೋಗುತ್ತೆ, ಉತ್ತರ ಸಿಗಲ್ಲ, ಪ್ರಶ್ನೆ ನಾಶವಾಗ್ತಾ ಹೋಗುತ್ತೆ. ಯಾಕೆಂದರೆ ಪ್ರಶ್ನೆ ಕೇಳಿದ ಕೊನೆಗೆ ಮನಸ್ಸು ಮತ್ತು ಬುದ್ಧಿಯೇ ಆಗಿದೆ, ಉತ್ತರ ಕೊಡೋಕ್ಕಲ್ಲಿ ಯಾರೂ ಇಲ್ಲ. ಹಾಗೆ ಮನಸ್ಸು ಮತ್ತು ಬುದ್ಧಿ ತಾನಾಗೆ ತಣ್ಣಗಾಗ್ಬಿಡುತ್ತೆ. ಆಗ ನಾನು ಸುಮ್ಮನಿರುವುದು ನನ್ನ ಅನುಭವಕ್ಕೆ ಬರುತ್ತೆ. ಪೂರ್ಣತೆಯನ್ನು ಅನುಭವಿಸಲು ಇಂದ್ರಿಯಗಳನ್ನು ಬಳಸು, ಏಕೆಂದರೆ ಅದು ಶೂನ್ಯ ಮನಸ್ಥಿತಿಯ ಒಂದು ಭಾಗವೇ ಆಗಿದೆ. ನಾವು ಪೂರ್ಣತೆಯನ್ನು ಅನುಭವಿಸೋಕ್ಕೆ ಹೊರ ಜಗತ್ತೇನಿದೆ ಇದನ್ನೆಲ್ಲವನ್ನು ಅನುಭವಿಸೋಕ್ಕೆ, ಯಾಕೆಂದರೆ ಪೂರ್ಣತೆ ಅನ್ನುವುದು ಎಲ್ಲ ಕಡೆಯೂ ಇದೆ, ಮೇಲೆ ಹೊರ ಜಗತ್ತಲ್ಲೂ ಇದೆ. ಅದರ ಹೊರತಾಗಿ ಇನ್ನೇನೂ ಇಲ್ಲ. ನೀ ಮಾಯಿಯೊಳಗು ನಿನ್ನೊಳು ಮಾಯಿ ಅಂದ ಹಾಗೆ ಪೂರ್ಣತೆ ಹೊರಗೂ ಇದೆ, ಒಳಗೂ ಇದೆ. ಮೇಲೆ ಹೊರಗಿಂದ ನಾವು ಗಮನಿಸ್ಬೋದು, ನಾವು ಒಳಗೆ ಧ್ಯಾನದಿಂದ ನಂಗೆ ಸದ್ಯಕ್ಕೆ ಸಾಧ್ಯವಾಗ್ತಿಲ್ವಾ, ಮೊದಲು ಹೊರಗಿನಿಂದ ಗಮನಿಸೋಣ. ಈ ಪೂರ್ಣತೆ ಹೇಗಿದೆ ಹೊರಗಿಂದ. ಒಂದ್ಸಲಿ ಮಳೆ ಬರುತ್ತೆ, ಚಳಿ ಆಗುತ್ತೆ, ಬೇಸಿಗೆಗಾಲ ಬರುತ್ತೆ, ಒಂದಕ್ಕೊಂದು ಅದು ಪೂರಕವಾಗಿದೆ. ಹಾಗಾಗಿ ಅದು ಪೂರ್ಣತೆಯಲ್ಲಿದೆ. ಒಂದು ಕಡೆ ಮರಳುಗಾಡಿದೆ, ಒಂದು ಕಡೆ ಮಲೆನಾಡಿದೆ, ಒಂದಕ್ಕೊಂದು ಪೂರಕವಾಗಿದೆ. ನನಗೆ ಎಲ್ಲವನ್ನೂ ಪ್ರಕೃತಿಯನ್ನು, ಸಮಾಜವನ್ನು ಗಮನಿಸ್ತಾ ಹೋದಾಗ ಆ ಪೂರ್ಣತೆ ನಮಗೆ ಅನುಭವಕ್ಕೆ ಬರುತ್ತೆ. ಪೂರ್ಣತೆಯನ್ನು ಅನುಭವಿಸಲು ಇಂದ್ರಿಯಗಳನ್ನು ಬಳಸು. ಎಲ್ಲ ಇಂದ್ರಿಯಗಳಿಂದ ಕೇಳಿಸ್ಕೊಳ್ಳೋದು, ನೋಡೋದು, ಮಾತನಾಡೋದು, ಮಂಥನ ಮಾಡೋದು, ಇದೆಲ್ಲದರಿಂದನೂ ಹೊರ ಜಗತ್ತಲ್ಲಿರುವ ಪೂರ್ಣತೆಯನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡಬೇಕು.
ಏಕೆಂದರೆ ಅದು ಶೂನ್ಯ ಮನಸ್ಥಿತಿಯ ಒಂದು ಭಾಗವೇ ಆಗಿದೆ. ನಾವು ಅದನ್ನು ಮನನ ಮಾಡ್ತಾ ಹೋಗ್ತಿದ್ದಾಗ ನನಗೆ ಇದೆಲ್ಲವೂ ಕೊನೆಗೆ ಹೇಗಿದೆಯೋ ಹಾಗೆ ಇದೆ, ನಾನು ನೋಡುವುದರಲ್ಲಿ ವ್ಯತ್ಯಾಸವಿದೆ ಹೊರತು ಎಲ್ಲವೂ ಹೇಗಿದೆಯೋ ಹಾಗೆ ಇದೆ ಅನ್ನೋದು ಅರ್ಥ ಆಗ್ತಾ ಹೋಗಿಸಿದಾಗ ನನ್ನ ಒಳಗಿನ ಅರ್ಥ ನನಗೆ ಗೋಚರವಾಗ್ತಾ ಹೋಗುತ್ತೆ. ಅಧ್ಯಾತ್ಮ ಅಂದರೆ ಹೊಸದಾಗೇನೋ ಕಂಡುಕೊಳ್ಳೋದಲ್ಲ, ಈಗಾಗಲೇ ಇದೆ, ಅದರ ಅರಿವಾಗದಷ್ಟೇ. ಹಾಗಾಗಿ ಮನಸ್ಸಿನಲ್ಲಿ ಒಂದು ಅಂದರೆ ನನ್ನ ಚಿತ್ತದಲ್ಲಿ ಒಂದು ಶೂನ್ಯತೆ ಇದೆ, ಅದು ಎಲ್ಲವನ್ನು ಸಾಕ್ಷಿಭೂತನಾಗಿ ನೋಡ್ತಿದೆ. ಹೊರಗಿನ ಪೂರ್ಣತೆಯನ್ನು ಅರ್ಥ ಮಾಡ್ಕೊಳ್ತಾ ಹೋದಷ್ಟುವೆ ಒಳಗಿನಲ್ಲಿ ಸಾಕ್ಷಿಭೂತನಾದಂತಹ ಚಿತ್ತ ವೃತ್ತಿ ಇಲ್ಲದೆ ಇರುವಂತಹ ಶೂನ್ಯ ಸ್ಥಿತಿ ನಮ್ಮಲ್ಲೇ ಇದೆ. ಹೊರಗೆ ನೋಡ್ತಾ ನೋಡ್ತದೋ ಒಳಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ, ಮಂಥನವಾಗಬೇಕಷ್ಟೆ. ಶೂನ್ಯ ಮನಸ್ಥಿತಿಯು ಅನುಭವಿಸಿದ್ದೆಲ್ಲವನ್ನೂ ಗ್ರಹಿಸುತ್ತದೆ ಮತ್ತು ಇಂದ್ರಿಯ ವಿಷಯಗಳನ್ನು ಪೂರೈಸುತ್ತದೆ. ಒಳಗೊಂದು ಸ್ಥಿತಿ ಇದೆ. ಈಗ ಉದಾಹರಣೆ, ಇದು ಶೂನ್ಯ, ಇದು ಉದಾಹರಣೆ, ಇದು ಖಾಲಿ ಪೇಜ್ ಇತ್ತು ಮೊದಲು, ಇಲ್ಲಿ ಏನು ಇರಲಿಲ್ಲ, ಹಾಗಾಗಿ ಇದ್ರ ಮೇಲೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಸೊ ಶೂನ್ಯತೆ ಇರುವುದಕ್ಕೆ, ಶೂನ್ಯ ಮನಸ್ಥಿತಿ ಇರುವುದಕ್ಕೆ ಇದ್ರ ಮೇಲೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಹೊರಗಿನ ಇಂಕು, ಪ್ರಿಂಟಿಂಗ್ ಟೆಕ್ನಾಲಜಿ, ಕೆಲಸ ಮಾಡೋರು ಇವರೆಲ್ಲರೂ ಬೇರೆ ಬೇರೆಯವರೇ, ಆದರೆ ಅವರೆಲ್ಲರೂ ಸೇರಿ ಪೂರ್ಣತೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಇಲ್ಲಿ ನಮಗೆ ಅಕ್ಷರಗಳಾಗಿ ನಮಗೆ ಶೂನ್ಯ ಮನಸ್ಥಿತಿಯ ಮೇಲೆ ಇದು ಮೂಡಿದೆ. ಸೊ ಇದು ಎಲ್ಲಿಂದ ಬಂತು? ಈ ಶ್ಲೋಕಗಳಿಂದ, ಈ ಸಾಲುಗಳಿಂದ ಹೊರ ಜಗತ್ತಿನಿಂದ ಅದರ ಇಂದ್ರಿಯಗಳ ಸಹಾಯದಿಂದ ಈ ಶೂನ್ಯ ಮನಸ್ಥಿತಿಯ ಮೇಲೆ, ಶೂನ್ಯ ಪೇಜ್ ಮೇಲೆ ಈ ಅಕ್ಷರಗಳು ಮೂಡಿದೆ. ಸೊ ಈಗಲೂ ಕೂಡ ಖಾಲಿ ಪೇಜ್ ಇದೆಯಾ? ಇದೆ. ಈ ಅಕ್ಷರಗಳನ್ನು ಅಳಿಸಾಕ್ಬಿಟ್ರೆ ಈಗಲೂ ಕೂಡ ಖಾಲಿ ಪೇಜ್ ಇದೆ. ಈ ಖಾಲಿ ಪೇಜ್ ಇಲ್ಲ ಅಂದಿದ್ರೆ ಪ್ರಿಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಇದ್ರ ಮೇಲೆ ಮತ್ತೆ ಅಕ್ಷರಗಳನ್ನ ಪ್ರಿಂಟ್ ಮಾಡಿದ್ರೆ ಓದೋಕ್ಕೆ ಆಗಲ್ಲ. ಹಾಗೆ ಇಲ್ಲಿ ಮೊದಲು ಕೂಡ ಖಾಲಿ ಪೇಜ್ ಇತ್ತು, ಹಾಗಾಗಿ ಬರೆಯೋಕ್ಕೆ ಸಾಧ್ಯ ಆಯಿತು. ಈ ಬರೆಯೋಕ್ಕೆ ಸಾಧ್ಯ ಆಗಿದೆ ಅಂದ ತಕ್ಷಣ ಶೂನ್ಯ ಇಲ್ವಾ? ಶೂನ್ಯ ಇದೆ. ಇದನ್ನು ಅಳಿಸಾಕಿದ್ರೆ ನಮಗೆ ಮತ್ತೆ ಖಾಲಿ ಪೇಜ್ ಸಿಗುತ್ತೆ. ಶೂನ್ಯ ಯಾವತ್ತೂ ನಾಶವಾಗೇ ಇಲ್ಲ, ಇದರ ಮೇಲೆ ಮೂಡಿದೆ ಮತ್ತೆ ಮಾಸಿ ಹೋಗುತ್ತೆ. ಸೊ ಕೊನೆಗೆ ಈ ಖಾಲಿ ಪುಟ ಏನಿದೆ ಅದು ಶಾಶ್ವತ, ಅದು ಶಾಶ್ವತ ಸ್ಥಿತಿ, ಅದರ ಮೇಲೆ ಮೂಡಿದೆ ಮತ್ತೆ ಮಾಸಿ ಹೋಗುತ್ತದೆ. ಹಾಗಾಗಿ ಇದನ್ನು ಗ್ರಹಿಸೋದಕ್ಕೆ, ಶೂನ್ಯ ಮನಸ್ಸು ಗ್ರಹಿಸೋದಕ್ಕೆ ಮೊದಲು ಈ ಹೊರಗಿನ ಜಗತ್ತಿನ ಅವಶ್ಯಕತೆ ಇದೆ. ಅಧ್ಯಾತ್ಮ ಅಂದ ತಕ್ಷಣ ಬರೀ ಕಣ್ಣು ಮುಚ್ಚಿ ಕೂರೋದಲ್ಲ, ಹೊರಗಿನ ಜಗತ್ತನ್ನು ನೋಡ್ತಾ ಒಳಗಿನ ಜಗತ್ತನ್ನು ನೋಡೋದು. ಇದನ್ನು ಯಾಕೆ ನಾನು ಅನುವಾದ ಮಾಡುವಾಗ ಹೆಚ್ಚಾಗಿ ಅಲ್ಲಮನ ಪದಗಳನ್ನೇ ಬಳಸ್ದೆ? ಮತ್ತೊಂದು ಅದಕ್ಕೂ ಕೂಡ ಕಾರಣ ಇದೆ. ಮತ್ತು ಅವನ ವಿರೋಧಾಭಾಸದಲ್ಲಿ ಮಾಡುವಂತಹ ಕಾವ್ಯ ವಾಕ್ಯ ರಚನೆಗಳಿದೆ, ಅದು ಯಾವತ್ತೂ ನನ್ನ ಕಾಡಿರೋದೇನೆ. ಉದಾಹರಣೆ, ಅಲ್ಲಮನ ರೀತಿಯಲ್ಲಿ, ಅಂದರೆ ಅಲ್ಲಮನ ರೂಪಕಗಳೇನಿದೆ ಪದಗಳು, ಅದನ್ನು ಬಳಸೋದಕ್ಕೆ ಪ್ರಯತ್ನ ಪಟ್ಟೆ. ಪೂರ್ಣತೆಗೆ ಮರಳು, ಅದರ ಸತ್ಯವನ್ನು ಅರಿ, ಅದರ ರೂಪಕ್ಕೆ ಮರಳಾದರೆ ಸತ್ಯ ಕೈತಪ್ಪಿ ಹೋಗುವುದು. ರೂಪ ಮತ್ತು ಬಯಲಿಂದ ಮೇಲೆ ಹೋಗು, ನಿರ್ಬಯಲಿನಲ್ಲಿ ನೆಲೆ ಕಾಣು. ಇಲ್ಲೂ ಕೂಡ ಪೂರ್ಣತೆಗೆ ಮರಳು, ಪೂರ್ಣತೆಯನ್ನು ಸಂಪಾದಿಸ್ಕೋ ಇಲ್ಲ, ಪೂರ್ಣತೆಯನ್ನು ಹುಟ್ಟಾಕೋ ಇಲ್ಲ, ಪೂರ್ಣತೆ ಸದಾಕಾಲ ಇದ್ದೇ ಇದೆ. ಅದಕ್ಕೆ ನಾನು ಮರಳಬೇಕು, ಅಲ್ಲಿ ನನಗೆ ಸತ್ಯ ಅಲ್ಲಿ ಅರಿಯಬೇಕು, ಅಲ್ಲಿ ನಾನು ತಿಳಿಯಬೇಕು. ಅದರ ರೂಪಕ್ಕೆ ಮರಳಾದರೆ ಅದು ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ, ಅದು ತುಂಬ ಸುಂದರವಾಗಿದೆ, ನನಗೆ ಪ್ರಪಂಚ ವಿಕಾರವಾಗಿದೆ, ಹಾಗೆ ನನಗೆ ಪ್ರಪಂಚ ಬೇಡ, ನನಗೆ ಸತ್ಯವೇ ಬೇಕು ಅಂತ ಹೋದರೆ ಮತ್ತೆ ತಿರಸ್ಕಾರ ಮತ್ತು ಒಪ್ಪಿಗೆ ಬಂತು. ಯಾವುದೋ ಒಂದನ್ನು ತಿರಸ್ಕರಿಸಿ ಒಂದನ್ನು ಒಪ್ತಿದ್ದೀವಿ ಅಂತ ಬಂದಾಗ ಆಗ ಮತ್ತೆ ಹೊರ ಪ್ರಪಂಚವನ್ನು ಬಿಟ್ಟ ಹಾಗೆ, ಹೊರಗಿನ ಪೂರ್ಣತೆಯನ್ನು ನಾವು ಬಿಟ್ಟ ಹಾಗೆ, ಆಗ ಎಲ್ಲವೂ ಶೂನ್ಯವಾಗ್ಬಿಡುತ್ತೆ, ಅರ್ಥಹೀನವಾಗಿಬಿಡುತ್ತೆ. ಶೂನ್ಯ ಅಂತ ಬಂದ ತಕ್ಷಣ ಅದು ಹಲವು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ನಾನು ಮರಳಿದಾಗ ಅದರ ರೂಪಕ್ಕೆ ಮರಳಾದರೆ ಅದು ಪೂರ್ಣತೆ ಹೀಗಿದೆಯಂತೆ, ಹಾಗಂತ ಹೀಗಿದೆಯಂತೆ, ಅಲ್ಲಮನ ಬಯಲು ಅಷ್ಟು ಸೋಜಿಗವಾಗಿದೆ, ಹೀಗೆ ನಾವು ಅದನ್ನು ಪುಂಖಾನುಪುಂಖವಾಗಿ ಹೊಗಳ್ತಾ ಹೋಗ್ಬಿಟ್ರೆ ನಾವು ಹೊಗಳಿಕೆಗೆ ಮಾರಿ ಹೋಗಿ ಬರ್ತೀವಿ. ಇವತ್ತು ಮೋಕ್ಷ ಯಾಕೆ ಬೇಕು ಅಂದರೆ, ಮತ್ತೆ ಹುಟ್ಟು ಬರಲ್ವಂತೆ, ನಾವು ಜ್ಞಾನೋದಯ ಆಗ್ಬಿಟ್ಟು ನಾವು ಸೂಪರ್ ಕಾನ್ಷಿಯಸ್ನೆಸ್ ಸಿಕ್ಬಿಡುತ್ತಂತೆ, ಸೂಪರ್ ಹ್ಯೂಮನ್ ಬೀಯಿಂಗ್ ಆಗ್ಬಿಡ್ತೀವಂತೆ. ಈ ಆಸೆಯಿಂದ ಬರುವುದರಿಂದ ನಮಗದು ದಕ್ಕುವುದೇ ಇಲ್ಲ. ಮನುಷ್ಯನನ್ನು ಭಗವಂತ ಅಥವಾ ಆತ್ಮ ಸದಾಕಾಲದು ಪೂರ್ಣತೆಯಲ್ಲೇ ಇದೆ. ಭಗವಂತ ಎಷ್ಟು ಪೂರ್ಣನಾಗಿದ್ದನೋ ಅವನು ಹುಟ್ಟಿಸಿದ್ದು ಅಪೂರ್ಣವಾಗಿರೋಕ್ಕೆ ಸಾಧ್ಯವಿಲ್ಲ, ಅದು ಕೂಡ ಅಪ್ಪಟ ಚಿನ್ನವೇ ಆಗಿರಬೇಕು. ಒಬ್ಬ ಒಳ್ಳೆ ಕೆಲಸಗಾರ ಕೆಟ್ಟ ಔಟ್ಪುಟ್ನ ಕೊಡೋಕ್ಕಾಗಲ್ಲ, ಅವನು ಒಳ್ಳೆ ಔಟ್ಪುಟ್ಟೇ ಕೊಡೋದು. ಹಾಗಿದ್ದಾಗ ಯಾವ ಸೃಷ್ಟಿ ಇದೆ ಅದನ್ನು ಮಾಡಿದವನು ಪರ್ಫೆಕ್ಟ್ ಆಗಿದ್ದಾನೆ ಅನ್ನೋದಾದರೆ, ಅವನು ಇಂಪರ್ಫೆಕ್ಟ್ ಆಗಿರೋ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅವನು ಪರ್ಫೆಕ್ಟ್ ಆಗಿರೋ ಸೃಷ್ಟಿ ಮಾಡಿದ್ದಾನೆ. ಸೊ ಯಾವುದು ಮೊದಲೇ ಪರ್ಫೆಕ್ಟ್ ಆಗಿದೆಯೋ ಅದು ನೀವು ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೋದಷ್ಟೇ.
ಹಾಗೆ ನಾವು ಆ ಪರ್ಫೆಕ್ಷನ್ಗೆ ಮರಳಾದರೆ ಅದೇನೋ ಇದೆ ಅಲ್ಲಿ ಹೋಗ್ಬಿಟ್ರೆ ಆ ಸ್ಥಿತಿ ತಲುಪಿಬಿಟ್ರೆ ಇನ್ನೇನೋ ಆಗ್ಬಿಡುತ್ತೆ ಅನ್ನೋ ಮರಳಾಗಿ ಹೋದರೆ, ಅದರ ರೂಪಕ್ಕೆ ಮರುಳಾದರೆ ಸತ್ಯ ಕೈ ತಪ್ಪಿ ಹೋಗುತ್ತದೆ. ನಮಗೆ ಸತ್ಯ ಬಿಟ್ಬಿಡ್ತೀವಿ, ಸೌಂದರ್ಯ ಸಿಗಾಕೋತೀವಿ. ಸತ್ಯಂ ಶಿವಂ ಸುಂದರಂ. ನಾವು ಸತ್ಯವೂ ಬೇಕು, ಶಿವನೂ ಬೇಕು, ಸೌಂದರ್ಯವೂ ಬೇಕು. ಬರೀ ಸೌಂದರ್ಯದ ಕಡೆಗೆ ಹೋದರೆ ಬರೀ ಶಿವನ ಕಡೆಗೆ ಹೋಗ್ಬಿಡ್ತೀವಿ. ಅಹಂ ಬ್ರಹ್ಮಾಸ್ಮಿನ ತಪ್ಪ ತಿಳ್ಕೊಂಡು ನಾನೇ ಶಿವ ನಾನೇ ಶಿವ ನಾನೇ ಶಿವ ಆಗ್ಬಿಡ್ತೀನಿ ಅಂತ ಹೋದರೆ ಶಿವ ಆಗಕ್ಕಾಗಲ್ಲ. ಯಾಕೆಂದರೆ ನೀವು ಯಾವತ್ತೂ ಶಿವನಲ್ಲದೇ ಇರುವ ಸಮಯವೇ ಇಲ್ಲ. ಸದಾಕಾಲ ಪ್ರತಿಯೊಬ್ಬನು ಅದೇ ಗುಣದಲ್ಲಿ ಇರುವುದರಿಂದ, ಮಂಗಳ ರೂಪನೇ ಆದ್ದರಿಂದ ನಾವು ಮತ್ತೆ ಶಿವನಾಗಕ್ಕೆ ಸಾಧ್ಯವಿಲ್ಲ. ನಾನು ಮೊದಲೇ ಶಿವನಾಗಿದ್ದೇನೆ, ಅದು ನನಗೆ ಅರಿವಿಲ್ಲ. ಶಿವ ಅಂದರೆ ಮಂಗಳಕರ ಅಂತ. ಮತ್ತೆ ಶಿವ ಅಂದ ತಕ್ಷಣ ಶಿವ ಪಾರ್ವತಿ ಕೈಲಾಸದಲ್ಲಿರೋರು, ಅವರಿಗೆ ಇಬ್ಬರು ಮಕ್ಕಳು ಗಣಪತಿ ಮತ್ತು ಸುಬ್ರಹ್ಮಣ್ಯ, ಪೌರಾಣಿಕ ಶಿವನಿಗೆ ಹೋಗುವಂಥದ್ದಲ್ಲ, ಅದು ಅನುಭಾವದಲ್ಲಿರುವಂತಹ ಶಿವ. ಸತ್ಯಂ ಶಿವಂ ಸುಂದರಂ ಅಂದರೆ ಸತ್ಯ ಅಂದರೆ ಯಾವುದಿದೆಯೋ ಅದು ಮಂಗಳಕರವಾಗಿದೆ ಮತ್ತು ಸುಂದರವಾಗಿದೆ. ಅಂದರೆ ಅದು ಪೂರ್ಣತೆಯಲ್ಲಿ ಹೇಗಿದೆಯೋ ಹಾಗೆ ಇದೆ. ಆತನ ಸಹಜ ಸ್ಥಿತಿ ಇದೆಯಲ್ಲ ಅದು ಸುಂದರವಾಗಿದೆ. ಅಂದರೆ ಎಲ್ಲವೂ ಸುಂದರವಾಗಿದೆ ಅಂತ ಕುರೂಪಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಹಾಗಾಗಿ ಸತ್ಯಂ ಶಿವಂ ಸುಂದರಂ. ಅದರ ರೂಪಕ್ಕೆ ಮರಳಾದರೆ ಸತ್ಯ ಕೈ ತಪ್ಪಿ ಹೋಗುವುದು. ಯಾಕೆಂದರೆ ನನಗೆ ಕುರೂಪ ಬೇಡ ಅಂತ ಸೌಂದರ್ಯದ ಕಡೆಗೆ ಹೋಗೋದಲ್ಲ, ನನಗೆ ಜಗತ್ತು ಬೇಡ ಅಂತ ಅಧ್ಯಾತ್ಮಕ್ಕೆ ಬರೋದಲ್ಲ. ಪ್ರಪಂಚ ಮತ್ತು ಅಧ್ಯಾತ್ಮ, ಬದುಕು ಮತ್ತು ಅಧ್ಯಾತ್ಮ ಯಾವತ್ತೂ ಬೇರೆ ಆಗೇ ಇಲ್ಲ. ಹಾಗೆ ಒಂದನ್ನು ತಿರಸ್ಕರಿಸಿ ಒಂದನ್ನು ಒಪ್ಕೋತೀವಿ ಅಂದರೆ ಅದು ಮತ್ತೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರದ ಒಂದು ದ್ವಂದ್ವವೇ ಆಗಿದೆ ಹೊರತು ಅಲ್ಲಿ ಸ್ವೀಕಾರವೂ ಇಲ್ಲ, ಅಲ್ಲಿ ಡಿನಯಲ್ಲೂ ಇಲ್ಲ. ರೂಪ ಮತ್ತು ಬಯಲಿಂದ ಮೇಲೆ ಹೋಗು. ನನಗೇನೋ ಬಯಲಿದೆ ಅಲ್ಲಮ್ಮ ಹೇಳಿದರೆ ಅದು ನಂಗೆ ಸಿಕ್ಬಿಡುತ್ತೆ ಅಂದ್ಕೊಂಡು ನಾವು ಹೋದರೆ, ರೂಪ ಮತ್ತು ಬಯಲಿಂದ ಮೇಲೆ ಹೋಗು, ನಿರ್ಬಯಲಿನಲ್ಲಿ ನೆಲೆ ಕಾಣು. ನಾವು ಎಲ್ಲವನ್ನು ತೊರೆದಾಗ ಬಯಲು ಅಂದಾಗ, ನಂಗೆ ಬಯಲು ಸಿಗತ್ತೆ ಅಂತ ಎಲ್ಲ ತೊರೆಯೋಕ್ಕೆ ಹೋಗ್ಬಿಟ್ರೆ ನನಗೆ ಅವಾಗ ಬಯಲು ಸಿಗಲ್ಲ. ಯಾಕೆ? ಬಯಲಿನ ಮೇಲಿರುವಂಥ ಒಂದು ಆಕರ್ಷಣೆಯಿಂದ ಬಯಲಿನ ಕಡೆಗೆ ಹೋಗ್ತೀವಿ ಹೊರತು ತುಡಿತದಿಂದ ಅಲ್ಲ. ನನಗೆ ನೀರು ಕುಡಿಯೋದು ದಾಹದಿಂದ ಹೊರತು ಆಸೆಯಿಂದ ಅಲ್ಲ. ನನಗೆ ದಾಹವಾಗತ್ತೆ, ಅದಕ್ಕೆ ನಾನು ನೀರು ಕುಡಿತೀನಿ, ಆಸೆಯಿಂದ ಕುಡಿಯಲ್ಲ, ರುಚಿಗೋಸ್ಕರ ಕುಡಿಯಲ್ಲ. ಹಾಗೆ ಅಧ್ಯಾತ್ಮ ಮೃಷ್ಟಾನ್ನ ಭೋಜನ ಅಲ್ಲ. ನನಗೆ ಆ ದಾಹ ಮೂಡಬೇಕು, ಆಗ ನಾನು ದಾಹದಿಂದ ಕುಡಿಬೇಕು ಹೊರತು ಆಸೆಯಿಂದ, ಆಮಿಷಗಳಿಂದ, ಆಕಾಂಕ್ಷೆಗಳಿಂದ ಅಥವಾ ಬದುಕಿನ ಬಗ್ಗೆ ಇರುವ ತಿರಸ್ಕಾರ, ಜಿಗುಪ್ಸೆಗಳಿಂದ ಅಧ್ಯಾತ್ಮದಲ್ಲಿ ನಾವು ಬರೋಕ್ಕೆ ಸಾಧ್ಯ ಇಲ್ಲ. ಬಂದರೂ ಕೂಡ ನಾವು ಅದರಲ್ಲಿ ಯಾವುದನ್ನು ಮತ್ತೆ ನಮ್ಮ ಜೀವನದಲ್ಲಿ ಸಿಗದಿರೋದನ್ನು ಅಧ್ಯಾತ್ಮ ಹುಡುಕೋದಕ್ಕೆ ಬರ್ತೀವಿ ಹೊರತು ನಿಜವಾಗ್ಲೂ ಅಧ್ಯಾತ್ಮನಿಗೆ ದಕ್ಕೋದಿಲ್ಲ. ಅದು 1 ಜನ್ಮ ಅಲ್ಲ, 10 ಜನ್ಮ ಆದರೂ ದಕ್ಕೋದಿಲ್ಲ. ಬದುಕು ಅಧ್ಯಾತ್ಮ ಬೇರೆ ಅಲ್ಲ. ಯಾವುದನ್ನು ತಿರಸ್ಕರಿಸೋಕ್ಕಾಗಲ್ಲ, ಯಾವುದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಸಮಚಿತ್ತತೆ ನೋಡಬೇಕು ಅಂತ ಗೊತ್ತಾದಾಗ ನಾವು ಬಯಲು ಮತ್ತು ರೂಪದಿಂದ ಆಚೆ ನಿರ್ಬಯಲಲ್ಲಿ, ಅಂದರೆ ಬಯಲು ಏನೋ ಥಾಟು ಇಲ್ಲ ಅಂತ. ನಿರ್ಬಯಲು ಅಂದರೆ ಬಯಲು ಎನ್ನುವುದು ಥಾಟ್ಲೆಸ್ ಸ್ಟೇಟ್ ಆಗಿದೆ ಅನ್ನೋದನ್ನು ಕೂಡ ನೀವು ಅರ್ಥ ಆಯಿತು ಅಂದ್ಕೊಂಡ್ಬಿಟ್ರೆ ಬಯಲು ಕೂಡ ಒಂದು ಥಾಟ್ ಆಗಿಬಿಡುತ್ತೆ. ಥಾಟ್ ಆಗಿರುವಂತಹ ಬಯಲೇನಿದೆ, ಆ ಥಾಟ್ಲೆಸ್ ಹೋದಾಗ ಅಲ್ಲಿ ನಿರ್ಬಯಲು, ಅಲ್ಲಿ ಬಯಲು ಬರೀ ಥಾಟ್ ಆಗಿ ಉಳಿದಿಲ್ಲ, ಅದು ನಿಮಗೆ ದರ್ಶನವೇ ಆಗಿದೆ, ಅದು ನಿಮ್ಮ ಭಾಗವೇ ಆಗಿದೆ, ಅದು ನಿರ್ಬಯಲು. ಇದು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಸೋಸಾನ ಯಾವ ಹಂತವನ್ನು ಹೇಳ್ತಾನೆ ಅದನ್ನು ಅಲ್ಲಮ್ಮ ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ನಮ್ಮ ಕಣ್ಣು ಮುಂದೆ ಕಾಣುವಂತಹ ಬಯಲನ್ನು ನೋಡ್ತಾ ಪ್ರತಿಯೊಬ್ಬನಿಗೂ ಪರಿಚಯ ಇರೋ ಒಂದು ಪದ ಬಯಲು ಅನ್ನೋ ಪದವನ್ನು ಸಾಕ್ಷೀಭೂತನಾಗಿ ಅಂತಹ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಲ್ಲಿ ಆ ಪದವನ್ನು ಬಳಸೋದಿದೆಯಲ್ಲ, ಅದು ಆ ವಿಷಯಕ್ಕೆ ಅಲ್ಲಮ್ಮನಿಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಹಾಗಾಗಿ ಶೂನ್ಯಪೂರ್ಣ ಬರೀ ಓದುವ ಪುಸ್ತಕವಲ್ಲ, ಇದು ಧ್ಯಾನಸ್ಥರಾಗುವ ರೀತಿ. ಇದೊಂದು ಧಾರಣೆ. ಒಂದಲ್ಲ ಒಂದು ಪುಟವನ್ನು ತೆಗೆಯೋದು, ಮಲಗೋ ಮುಂಚೆ ಒಂದು ಮುಕ್ತಕವನ್ನು ಓದೋದು, ನಮ್ಮಲ್ಲಿ ನಾವೇ ಕಾಂಟಂಪ್ಲೇಟ್ ಮಾಡ್ತಾ ಹೋಗೋದು. ಹಾಗೆ ಇದರಲ್ಲಿ ಮತ್ತೆ ಚಿತ್ರಗಳನ್ನು ಕೂಡ ತುಂಬ ಎಚ್ಚರಿಕೆಯಿಂದ ಇದನ್ನು ಮಾಡಿದ್ದು. ಇದಕ್ಕೇನು ಮುಖಪುಟ ಮಾಡಿಕೊಟ್ಟಿದ್ದು ನನ್ನ ಗೆಳತಿ ಶಿಲ್ಪ. ಇಲ್ಲಿ ಕೂತು ವಿಶ್ರಮದಲ್ಲಿ ಕೂತು ಶೂನ್ಯಪೂರ್ಣದ ಸಿದ್ಧಾಂತವನ್ನು ತಿಳಿಸ್ತಾ ಧ್ಯಾನಸ್ಥ ಸ್ಥಿತಿಯಲ್ಲಿ ಅದನ್ನು ಮತ್ತೆ ಸುತ್ತಮುತ್ತ ವಿಶ್ರಮದಲ್ಲಿರೋ ಆ ಕಲ್ಲು ಬಂಡೆಗಳು ಅದನ್ನೆಲ್ಲವನ್ನು ಗ್ರಹಿಸ್ತಾ ಅದು ಯಾವುದನ್ನು ಹೇಳ್ತಾ ಇದೆ, ಬಯಲು ಬಗ್ಗೆ ಏನು ಹೇಳ್ತಾ ಇದೆ, ಇದೆಲ್ಲವನ್ನು ಚರ್ಚೆ ಮಾಡಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಈ ಕೃತಿಯಲ್ಲಿ ಅಂತ ಅದನ್ನು ಮನದಟ್ಟು ಮಾಡಿಸಿ ಅದಕ್ಕೆ ತಕ್ಕಂತಹ ಒಳಪುಟ ಚಿತ್ರಗಳನ್ನು ರಚನೆ ಮಾಡಿಸಿದ್ದು. ಇದು ಪ್ರತಿಯೊಂದು ಕೂಡ ಏನು ಮುಕ್ತಕ ಇರುತ್ತೆ, ಆ ಮುಕ್ತಕವನ್ನು ವಿವರಿಸುವಂತಹ ಪ್ರಯತ್ನ ಈ ಚಿತ್ರದಲ್ಲಿದೆ. ಒಂದು ನೀವು ಈ ಚಿತ್ರವನ್ನು ಕಾಂಟಂಪ್ಲೇಟ್ ಮಾಡ್ಬೋದು, ಮುಕ್ತಕವನ್ನು ಕಾಂಟಂಪ್ಲೇಟ್ ಮಾಡ್ಬೋದು, ಮುಕ್ತಕ ಮತ್ತು ಚಿತ್ರ ಎರಡನ್ನು ಕಾಂಟಂಪ್ಲೇಟ್ ಮಾಡ್ಬೋದು. ಇದನ್ನು ಖಲೀಲ್ ಜಿಬ್ರಾನ್ ಅವನು
ಚಿತ್ರಕಾರನೂ ಆಗಿದ್ದ, ಬರಹಗಾರನೂ ಆಗಿದ್ದರಿಂದ ದ ಪ್ರಾಫಿಟಲ್ಲಿ ತುಂಬ ಚೆನ್ನಾಗಿ ಅದನ್ನು ಪ್ರಯೋಗ ಮಾಡ್ತಾನೆ. ಹಾಗೆ ಇದು ಉದಾಹರಣೆ, ಪಾಪ ಪುಣ್ಯ ಕಷ್ಟ ನಷ್ಟ ಎಲ್ಲ ದ್ವಂದ್ವಗಳು ಶೂನ್ಯವಾಗುತ್ತವೆ ಮತ್ತು ಸ್ವಪ್ನಗಳು ಮುರಿದು ಬೀಳುತ್ತವೆ ನಿನ್ನ ಚಿತ್ತವು ಬಯಲಲ್ಲಿ ನೆಲೆ ನಿಂತಾಗ. ಇದಕ್ಕೆ ಇಲ್ಲಿ ಚಿತ್ರ ಕೂಡ ಆ ದ್ವಂದ್ವವನ್ನು ಮತ್ತು ಕನಸನ್ನು, ಅಂದರೆ ಆ ಚಿತ್ತವೃತ್ತಿಯನ್ನು, ನಮ್ಮದೇ ಆದ ಭ್ರಾಂತಿಗಳನ್ನು ಎಲ್ಲವನ್ನೂ ವ್ಯಕ್ತಪಡಿಸುವಂತಹ ಚಿತ್ರವನ್ನೇ ಇಲ್ಲಿ ಕೊಟ್ಟಿರೋದು. ಇದು ಕಾಂಟೆಂಪ್ಲೇಟ್ ಮಾಡ್ಬೋದು, ಆ ಚಿತ್ರವನ್ನು ಇಟ್ಕೊಂಡು ಇದನ್ನು ಮುಕ್ತಕವನ್ನು ಇಟ್ಕೊಂಡು ನಮ್ಮನ್ನು ನಾವು ಕಾಂಟೆಂಪ್ಲೇಟ್ ಮಾಡುವಂತಹ ಪ್ರಯತ್ನ ಇದಾಗಿರುತ್ತೆ. ಹಾಗೆ ಶೂನ್ಯಪೂರ್ಣವನ್ನು ಬರೀ ಓದುವ ಪುಸ್ತಕವಲ್ಲದೆ ಧಾರಣೆ ಧ್ಯಾನಕ್ಕೂ ಬಳಸಬಹುದಾಗಿದೆ. ಆಸಕ್ತರು ಈ ಪುಸ್ತಕವನ್ನು ಕೊಂಡ್ಕೊಳ್ಬೋದು. ನನ್ನ ನಂಬರ್ ಇಲ್ಲಿ ವಿಡಿಯೋ ಕೊಟ್ಟಿರ್ತೀನಿ. ಯಾಕೆ ಇದಕ್ಕೆ ಅಲ್ಲಮನ ಸಹಾಯ ಪಡ್ಕೋಬೇಕಾಗತ್ತೆ ಅಂದರೆ ಅದನ್ನು ಅಲ್ಲಮನ ವಚನಗಳಲ್ಲೇ ನೋಡಬೇಕು. ತನುವಿಂಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದನ್ನಾರು ಬಲ್ಲರೋ, ಅದು ದೂರವೆಂದು ಸಮೀಪವೆಂದು ಮಹಂತ ಗುಹೇಶ್ವರನು ಒಳಗೆಂದು ಹೊರಗೆಂದು ಬರಸೂರೆ ಹೋದರು. ಇದು ಅಲ್ಲಮನ ಸ್ಥಿತಿ ಅಥವಾ ಎಲ್ಲ ದಾರ್ಶನಿಕನ ಸ್ಥಿತಿ. ಅವನ್ನ ಹೊರಗಿದ್ದಾನೆ ಅಂತ ಹೊರಗುಡ್ಕೋಕೆ ಹೋಗ್ತಾರೆ, ಹೊರಗಿಲ್ಲ ಒಳಗಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾರೆ. ಆದರೆ ಒಳಗೂ ಹೊರಗೂ ಇದ್ದಾನೆ ಅನ್ನೋದೇ ಮರ್ತ್ಬಿಡ್ತೀವಿ. ಇದು ಸಮಸ್ಯೆ. ಅದಕ್ಕೆ ಅಲ್ಲಮ ಅದನ್ನು ಹೇಳ್ತಾರದು, ತನುವಿಂಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದನ್ನು ಯಾರು ಬಲ್ಲರೋ. ಮರ್ತೇ ಬಿಟ್ಟಿದ್ದೀವಲ್ಲ, ಅವನೆಲ್ಲೋ ಇದ್ದಾನೆ ಅಂತ. ಗುಡಿಗುಂಡಾಂತರ ಹೋಗೋದು ಕೂಡ ಅವನಿಂದ ದೂರ ಆದ ಹಾಗೇನೆ, ಅಥವಾ ಒಂದನ್ನು ತಿರಸ್ಕರಿಸಿ, ನಮ್ಮೊಳಗೆ ಇದ್ದನ್ನೋದನ್ನು ತಿರಸ್ಕರಿಸಿ ಹೊರಗೆ ಹುಡ್ಕೊಂಡು ಹೋದಂಗೆ, ಅಥವಾ ಒಳಗಿದ್ದನ್ನು ಮರೆತು ಹೊರಗೆ ಹುಡ್ಕೊಂಡು ಹೋದಂಗೆ, ಅಥವಾ ಹೊರಗೆಲ್ಲೂ ಇಲ್ಲ ಒಳಗೆ ಇದ್ದಾನೆ ಅಂದ್ಕೊಂಡು ನಾವು ಹೊರಗೆ ಪೂರ್ಣತೆಯಲ್ಲಿ ಭಗವಂತನನ್ನು ಅಥವಾ ಸತ್ಯವನ್ನು ಕಾಣದೆ ಒಳಗೆ ಮಾತ್ರ ಇದ್ದಾನೆ ಅಂತ ಅಂದ್ಕೊಂಡ್ರೆ ಮತ್ತೆ ಅಲ್ಲಿ ತಿರಸ್ಕಾರ ಮತ್ತು ಒಪ್ಪಿಗೆ ಬಂತು. ಹೊರಗಿಂದ ತಿರಸ್ಕಾರ, ಒಳಗೆ ಒಪ್ಪಿಗೆ. ಇಲ್ಲ, ನಾನು ಹೊರಗೆ ಹುಡ್ಕೊಂಡು ಹೋಗ್ತೀನಿ ಅಂದರೆ ಹೊರಗೆ ಒಪ್ಪಿಗೆ, ಒಳಗೆ ತಿರಸ್ಕಾರ. ಈ ತಿರಸ್ಕಾರ ಒಪ್ಪಿಗೆಯಿಂದ ಆಚೆ ಸತ್ಯ ಅಂದಾಗ ನಾವು ಭಗವಂತ ಒಳಗೆ ಇದ್ದಾನೆ ಹೊರಗೆ ಇದ್ದಾನೆ ಅನ್ನೋದಕ್ಕೆ ಆಗೋದಿಲ್ಲ. ಒಳ ಹೊರಗೂ ಇದ್ದಾನೆ, ಅವನು ಹೊರಗೆಯೂ ಅವನು ಅನುಭವಕ್ಕೆ ಬರ್ತಾನೆ, ಒಳಗೂ ಅನುಭವಕ್ಕೆ ಬರ್ತಾನೆ. ಅದನ್ನು ನೋಡ್ಬೇಕಷ್ಟೆ. ಅದಕ್ಕೆ ಅಲ್ಲಮ ಹೇಳೋದು, ಅದು ದೂರವೆಂದು ಸಮೀಪವೆಂದು ಮಹಂತ ಗುಹೇಶ್ವರನು ಒಳಗೆಂದು ಹೊರಗೆಂದು ಬರು ಸೂರ್ಯ ಹೋದರು. ಸುಮ್ಮನೆ ಅನವಶ್ಯಕ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಏನೇನೋ ಅನ್ಕೊಂಡಿದ್ದಾರೆ, ಎಲ್ಲೆಲ್ಲೂ ಇದ್ದಾನೆ ಮರ್ತ್ಬಿಡ್ತಿದೀವಲ್ಲ. ಸತ್ಯ ಅಥವಾ ಭಗವಂತ, ಗುಹೇಶ್ವರ, ಬಯಲು, ಏನಾದರೂ ಹೇಳೋಣ ಅದಕ್ಕೆ, ಅದು ಎಲ್ಲೆಲ್ಲೂ ಇದೆ. ಸದಾಕಾಲ ಎಲ್ಲವೂ ಎಲ್ಲೆಲ್ಲೂ ಇದೆ, ಎಲ್ಲ ಕ್ಷಣದಲ್ಲೂ ಇದೆ. ಈ ಕ್ಷಣದಲ್ಲೂ ಇದೆ, ಅದು ನಿಮ್ಮಲ್ಲೇ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಒದ್ದಾಡ್ತದರಲ್ಲ ಅಂತ ಅಲ್ಲಮ್ಮ ಹೇಳ್ತಾನೆ. ಇದನ್ನೇ ಸೋಸನ ಹೇಳ್ತಾನೆ, ಇದನ್ನೇ ಕಬೀರ ಹೇಳ್ತಾನೆ, ಬಸವಣ್ಣ ಹೇಳ್ತಾರೆ. ಎಲ್ಲರೂ ಕೊನೆಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ, ಆಗಲೇ ಬಹುಶಃ ಹೇಗೆ ಹೇಳ್ತಾನೆ, ಎಲ್ಲರೂ ಒಂದೇ ಚಂದ್ರನ ಕಡೆಗೆ ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಿಂದ ಪಾಯಿಂಟ್ಔಟ್ ಮಾಡ್ತಿದ್ದಾರೆ. ಒಂದಲ್ಲ ಒಂದಿನ ಒಬ್ಬಲ್ಲ ಒಬ್ಬ ಯಾವುದೋ ಒಂದು ದಿಕ್ಕಿನ ಆ ಚಂದ್ರನನ್ನು ನೋಡ್ತಾನಲ್ಲ ಅನ್ನೋ ಬಯಕೆಯಿಂದ ಎಲ್ಲರೂ ಇದೇ ರೀತಿ ಒಂದೇ ಚಂದ್ರನನ್ನು ಬೇರೆ ಬೇರೆ ಕಡೆಗಿಂದ ತೋರಿಸ್ತಿದ್ದಾರೆ ಹೊರತು ತೋರಿಸ್ತಿರೋ ಚಂದ್ರ ಕೊನೆಗೆ ಒಂದೇ ಆಗಿದೆ. ನಾವು ಬೆರಳೆ ಸಿಕ್ಕಾಕೋತೀವಿ, ಅದಕ್ಕೆ ನಾವು ಚಂದ್ರ ಬಿಟ್ಬಿಡ್ತೀವಿ. ಆ ಕಡೆಯಿಂದ ತೋರಿಸಿದ್ದೇ ಸರಿ, ಆ ಬೆರಳೆ ಸರಿ ಅಂತ ಹಿಡ್ಕೊತೀವಿ. ಬಿಟ್ಟರೆ ಚಂದ್ರನನ್ನು ನೋಡೋದು ಬಿಟ್ಬಿಡ್ತೀವಿ. ಅದಕ್ಕೆ ಅಲ್ಲಮ ಚೆನ್ನಾಗಿ ಅದನ್ನು ಹೇಳ್ತಾ ಹೋಗ್ತಾನೆ. ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ, ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರವಾಗಿರಬಲ್ಲಡೆ, ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು. ಯಾವ ಮಟ್ಟಿಗೆ ಅದು ನಾವು ಆ ಮನೋಲಯ ಸ್ಥಿತಿಯಲ್ಲಿ ಆತ್ಮರತಿಯಲ್ಲಿ ತೊಡಗಿರಬೇಕು ಅನ್ನೋದನ್ನು ಅಲ್ಲಮ್ಮ ಹೇಳ್ತಾರೆ. ಇದನ್ನೇ ರಮಣ ಮಹರ್ಷಿ ಚೆನ್ನಾಗಂತಾರೆ. ಅಲ್ಲಿ ಬಂದು ಕೇಳ್ತಾರೆ, ನಾನು ಇನ್ನೊಬ್ಬನಿಗೆ ಸಹಾಯ ಮಾಡಬೇಕು, ಹೇಗೆ ಮಾಡೋದು ಅಂತ. ರಮಣ ಮಹರ್ಷಿ, ಇನ್ನೊಬ್ಬ ಅಂದರೆ ಯಾರು ಅಂತ ಕೇಳ್ತಾರೆ. ಅಲ್ಲಿ ಎಲ್ಲರೊಳಗೆ ತನ್ನೊಳಗೆ ಎಲ್ಲರನ್ನ ಕಂಡವನಿಗೆ ಯಾವ ರೀತಿ ಜಿಗುಪ್ಸೆ, ಯಾವ ರೀತಿ ದುಃಖ ಅಂತ ಉಪನಿಷತ್ತು ಕೇಳುತ್ತೆ, ಈಶೋಪನಿಷತ್ತು. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಎಲ್ಲರಲ್ಲೂ ಒಂದೇ ಪರತತ್ವವನ್ನು ಕಾಣಬೇಕು, ಅವನಿಗೆ ಸುಖ ದುಃಖಗಳಿರಲ್ಲ, ಎಲ್ಲವೂ ಕೊನೆಗೆ ಒಂದೇ ಆಗಿರುತ್ತೆ. ಅದಕ್ಕೆ ದ್ವೈತದ ಆಚೆ ನೋಡಬೇಕು. ಈ ವಾಕ್ಯಗಳು ಬಳಸಿದ ತಕ್ಷಣ ಹಾಗಾದರೆ ನೀವು ಅದ್ವೈತ ಮಾತಾಡ್ತಿದ್ದೀರಾ ಅಂತ ಬಂದ್ಬಿಡ್ತೀವಿ. ಅದು ಅದ್ವೈತವೋ ದ್ವೈತವೋ ಅನ್ನೋದಲ್ಲ, ಅದು ಅನುಭವ, ಅದೊಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಎಲ್ಲವನ್ನೂ ಕಾಣಬೇಕಾಗಿರೋದಾದ್ರಿಂದ ಇದನ್ನು ಸ್ಥಿತಿಯಾಗಿ ಅರ್ಥ ಮಾಡ್ಕೋಬೇಕು. ದ್ವೈತವಾಗಿ ಅಥವಾ ಸಿದ್ಧಾಂತವನ್ನು ಏನು ಮಾಡ್ಕೊಂಡಿದ್ದೀವಿ, ದ್ವೈತ ನಮಗೆ ನಾವೇ ಸಿದ್ಧಾಂತ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಅದರ ಆಚೆ ಅದನ್ನು ಸ್ಥಿತಿಯಾಗಿ ನೋಡುವಂಥದ್ದು. ಅದು ಅದ್ವೈತವನ್ನು ಮೀರಿದ್ದು, ಅದು ಸಾಕ್ಷಿಭೂತನಾಗಿ ಎಲ್ಲವನ್ನು ಅನುಭವಕ್ಕೆ ಪಡೆದುಕೊಳ್ಳುವಂಥದ್ದು. ಅದಕ್ಕೆ ಅದನ್ನಲ್ಲಮ್ಮ ಅಷ್ಟು ಸೊಗಸಾಗಿ ಹೇಳೋದು. ಅವನು
ಆಗಲೇ ಹೇಳ್ದಂಗೆ ಉಪನಿಷತ್ತು ನೇತಿ 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 ಅನ್ನುತ್ತೆ. ಅದು ಎಲ್ಲವನ್ನು ಪರಾಕಾಷ್ಠೆಯಲ್ಲಿ ತಲುಪಿದಾಗ, ಎಲ್ಲ ಆ ಋಷಿಮುನಿಗಳು ಪರಾಕಾಷ್ಠೆಗೆ ತಲುಪಿದಾಗ ಹೊರಹೊಮ್ಮಿದಂತಹ ಉದ್ಗಾರ ನೇತಿ ನೇತಿ ನೇತಿ. 3 ಸರಿ ನೇತಿ ಅಂತಾರೆ. ಯಾಕೆಂದರೆ ಇದೆ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ, ಇಲ್ಲ ಎನ್ನುವ ತಿರಸ್ಕಾರವೂ ಇಲ್ಲ. ಅಂದರೆ ಯಾವುದೋ ಒಂದು ಇದೆ ಅಂತ ಅಂದ್ಕೊಂಡ್ರೆ ಅದು ಇಲ್ಲ. ಯಾಕೆ ಇದೆ ಅಂತ ಅಂದಿದ್ದ ಕೊನೆಗೆ ಮತ್ತೆ ಮನಸ್ಸು ಮತ್ತು ಬುದ್ಧಿ ಅದು ಕಲ್ಪಿಸಿಕೊಳ್ಳುತ್ತೆ, ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ಹಾಗಾಗಿ ಯಾವುದನ್ನ ಕನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅದು ಹಾಗೆ ಇಲ್ಲ, ವಸ್ತುತಃ ಅದು ಹಾಗೆ ಇಲ್ಲ. ಹಾಗಾಗಿ ಅದನ್ನು ತಿರಸ್ಕರಿಸ್ತಾರೆ. ಓ ಇದು ಹಾಗಿಲ್ಲ ಅಂತ ನಾನು ಇದು ಹೀಗೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಕಲ್ಪನೆಯೇ, ಅದು ಇಲ್ಲ. ಇದು ಹೀಗಿಲ್ಲ ಅಂತ ಅಂದ್ಕೊಳ್ಳೋದು ಕೂಡ ಕಲ್ಪನೆಯೇ, ಅದು ಕೂಡ ಇಲ್ಲ. ನಾ ಇಲ್ಲ ಇಲ್ಲ ಅಂತ ಹೋದಾಗ ಮತ್ತೆ ತಿರಸ್ಕಾರದ ಕಡೆಗೆ ಹೋಗ್ತೀನಿ. ತಿರಸ್ಕಾರ ಎನ್ನುವುದು ಇಲ್ಲ. ನೇತಿ ನೇತಿ ನೇತಿ. ಇದೆ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ. ಇದು ಪರಾಕಾಷ್ಠೆಯ ಸ್ಥಿತಿ. ಹಾಗೆ ಇದನ್ನು ಅಲ್ಲಮ ಇನ್ನೂ ಸೊಗಸಾಗಿ ಹಲವು ಕಡೆ ಅದನ್ನು ಹೇಳ್ತಾ ಹೋಗ್ತಾನೆ. ಅದು ಒಂದೆರಡು ಕಡೆ ಅದನ್ನು ಉಲ್ಲೇಖ, ಒಂದೆರಡು ವಚನದಲ್ಲಿ ನಾವು ಅದನ್ನು ಹೇಳೋದಕ್ಕಾಗಲ್ಲ. ಅದಕ್ಕೆ ಒಂದು ತುಂಬ ಚೆನ್ನಾಗಿ ಹೇಳ್ತಾನೆ ಅಲ್ಲಮ. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರುಳಲಿಲ್ಲ, ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗವೇ, ನಿಜವನ್ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾಣ ಗುಹೇಶ್ವರ. ಇದು ಆಗಲೇ ಹೇಳ್ದಂಗೆ ನಾವು ಅನುಸಂಧಾನ ಮಾಡಬೇಕಿರೋದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅನುಸಂಧಾನ ಮಾಡಬೇಕು. ನನಗೆ ಬಸ್ ಅಲ್ಲಮ ಹೇಳಿದ್ದು ವಚನ ಅರ್ಥ ಆಯಿತು, ಅಥವಾ ಅಲ್ಲಮ ಹೇಳಿದ ವಚನ ಅರ್ಥವಾಗಲಿಲ್ಲ, ಇದು ಎರಡನ್ನು ಬಿಟ್ಟು ಇದನ್ನು ನಾವು ಮಂಥನ ಮಾಡ್ಕೋಬೇಕು. ನಮ್ಮಲ್ಲಿ ಯಾಕೆ ಅಲ್ಲಮ ಹೀಗೆ ಹೇಳಿದ್ದಾನೆ, ಇದಕ್ಕೊಂದು ಕುರುಹು ಕೊಟ್ಟು ಬಿಡ್ತೀನಿ. ಇದನ್ನು ಮತ್ತೆ ಅದನ್ನು ಅರ್ಥ ಬಿಡಿಸಿ ಹೇಳ್ತೀನಿ ಅಂತ ಹೇಳಲ್ಲ, ಒಂದು ಕುರುಹು, ಒಂದು ಗ್ಲಿಮ್ಸ್ ಅಷ್ಟೇ. ಇದು ಮತ್ತೆ ನಾವು ಮಂಥನ ಮಾಡ್ಕೋಬೇಕು. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಇಲ್ಲಿ ಯೋಗ ಮಾರ್ಗದಲ್ಲಿ ನೋಡಿದಾಗ ನಾನು ಉಸಿರು ಓಡ್ತಾ ಇದೆ, ಇದರ ಹಿಂದೆ ನಾನು ಹೋಗಲಿಲ್ಲ. ನಾನು ಪ್ರಾಣಾಯಾಮ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಈ ಓಟದ ಹಿಂದೆ ಹೋಗಲಿಲ್ಲ, ಪ್ರಾಣ ಅಪಾನದಲ್ಲಿ ಹೋಗಲಿಲ್ಲ. ನಾನು ಸುಷುಮ್ನಾಗೆ ಹೋಗಿದ್ದೇನೆ. ಸುಷುಮ್ನ ಉಸಿರು ತಗೊಳ್ಳೋದಲ್ಲ, ಉಸಿರು ಬಿಡೋದಲ್ಲ, ಮಧ್ಯೆ ಪಾಸ್ ಅದು. ಸೊ ಅಟ್ಟಿ ಮುಟ್ಟಲಿಲ್ಲ, ನಾನೇನು ಬ್ರೀದಿಂಗಲ್ಲಿ ಹೋಗ್ಬಿಟ್ಬಿಟ್ಟದ್ನ ಇಲ್ಲ. ಯಾಕೆಂದರೆ ಬರೀ ಪ್ರಾಣಾಪಾನ, ಉಸಿರು ತಗೋ ಉಸಿರು ಬಿಡು, ಉಸಿರು ತಗೋ ಉಸಿರು ಬಿಡು, ಇಲ್ಲಿಗೆ ನಿಂತು ಹೋಗುತ್ತೆ. ನಾನು ಈ ಉಸಿರಾಟದ ಹಿಂದೆ ಹೋಗಲಿಲ್ಲ, ನಾವು ವ್ಯಾನಕ್ಕೆ ಹೋದೆ. ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಮತ್ತೆ ಸುಷುಮ್ನಾಗ ಒಂದು ಬಾರಿ ಹೋಗ್ಬಿಟ್ರೆ, ನೀವು ವ್ಯಾನಕ್ಕೆ ಒಂದು ಬಾರಿ ಹೋಗ್ಬಿಟ್ರೆ ಅಲ್ಲೊಂದು ಶಾಶ್ವತವಾದ ಸ್ಥಿತಿ ಒಂದು ಸಿಗುತ್ತೆ. ಅದನ್ನು ನೀವು ಆ ಸ್ಥಿತಿಯನ್ನು ತಲುಪಿದಾಗ ನೀವು ಹೊರಗೆ ಬಂದು ಅದೇ ಸ್ಥಿತಿಲಿ ಇರ್ತೀರ, ನೀವು ಒಳಗೆ ಕಣ್ಣು ಮುಚ್ಚಿದ್ರು ಅದೇ ಸ್ಥಿತಿ ಇರ್ತೀರ, ಅಲ್ಲಿ ವ್ಯತ್ಯಾಸವಾಗೋದಿಲ್ಲ. ಹಾಗೆ ಆ ಸ್ಥಿತಿಯಿಂದ ಮತ್ತೆ ಮರಳಲಿಲ್ಲ, ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗವೇ. ಅದನ್ನು ಹೇಗೆ ಬಾಯಲ್ಲಿ ಹೇಳಕ್ಕೆ ಸಾಧ್ಯ ಇದೆಯಾ, ಆ ಸ್ಥಿತಿಯನ್ನು ಹೇಳಕ್ಕೆ ಸಾಧ್ಯ ಇದೆಯಾ ಅಂತ ಅಲ್ಲಮ್ಮ ಕೇಳ್ತಾರೆ. ನಿಜವನ್ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾಣ ಗುಹೇಶ್ವರ. ನನಗೆ ಯಾವಾಗ ಸತ್ಯ ಅರಿವಾಯಿತು, ನಿಜವನ್ನು ಅರಿದ ಬಳಿಕ ಇಲ್ಲಿ ಯಾವುದು ಅರಿಯುವುದಷ್ಟೇ ಹೊರತು ಪಡೆದುಕೊಳ್ಳುವುದಲ್ಲ. ಅಧ್ಯಾತ್ಮ ಅಂದ ತಕ್ಷಣ ಏನೋ ಪಡ್ಕೊಳ್ಳೋಕೆ ಬಂದ್ವಿ ಅನ್ಕೋತೀವಿ. ಅಧ್ಯಾತ್ಮ ಪಡ್ಕೊಳ್ಳೋದಲ್ಲ, ಕಳ್ಕೊಳ್ಳೋದಲ್ಲ, ಅರಿವಿನಲ್ಲಿ ನಿಲ್ಲುವುದು. ಯಾವುದು ನಿಜವಾದ ಸತ್ವ ಇದೆ, ಅನುಭವ ಇದೆ, ಅಲ್ಲೇ ನೆಲೆ ನಿಲ್ಲುವುದು. ಅಂತಹ ನಿಜವನ್ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ. ಏನು ಬಂಧನ ಅಂತ ಅಂದ್ಕೊಂಡಿದ್ದೀನಿ, ಅದು ಬಂಧನ ಗೊತ್ತಾಗೋಯ್ತು, ನಾನು ಮುಕ್ತನಾದೆ. ಅದು ಅಲ್ಲಮ ಯೋಗ ಮಾರ್ಗವನ್ನು, ಧ್ಯಾನ ಮಾರ್ಗವನ್ನು, ಬದುಕಿನ ಮಾರ್ಗವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಬದುಕು ಅಂತ ನೋಡಿದಾಗ ನಾನು ಅಟ್ಟಿ ಮುಟ್ಟಲಿಲ್ಲ, ನಾನು ಯಾವುದೋ ಒಂದು ಹಿಂದೆ ಓಡಿ ಹೋಗಿ ದಕ್ಕಿಸ್ಕೊಂಡೆ ಅಂದ್ಕೊಂಡ್ರೆ ಇಲ್ಲ, ಆ ರೀತಿ ನಾನು ದಕ್ಕಿಸ್ಕೊಂಡಿಲ್ಲ. ಮುಟ್ಟಿ ಮರಳಿಲ್ಲ, ಯಾಕೆಂದರೆ ಅದು ಎಲ್ಲೋ ಇದೆ ಅಂದರೆ ನಾನು ಅಟ್ಟಿಸ್ಕೊಂಡು ಹೋಗ್ಬೇಕು, ಅದ್ರ ಹಿಂದೆ ಹೋಗಬೇಕು. ಸತ್ಯ ಎಲ್ಲೋ ಇದೆ ಅಂದ್ಕೊಂಡ್ರೆ ಅದ್ರ ಹಿಂದೆ ಹೋಗಬೇಕಿತ್ತು. ಸತ್ಯ ಎಲ್ಲ ಕಡೆಯೂ ಇದೆ ಅಂದಾಗ ನಾನು ಎಲ್ಲೋ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ ನಾನು ಅದನ್ನು ಪಡ್ಕೊಂಡೆ, ಸತ್ಯ ನನಗೆ ಅಲ್ಲೆಲ್ಲೋ ದಕ್ಕಿತು ಅಂದ್ಕೊಂಡ್ರೆ ಅಂಥದ್ದೇನು ಮಾಡಿಲ್ಲ. ಯಾಕೆ? ಸತ್ಯ, ನಾನಿಲ್ಲಿ ಅಜ್ಞಾನ ಅಲ್ಲಿ ಜ್ಞಾನ ಅನ್ನೋದಿಲ್ಲ, ನಾನು ಅಸತ್ಯದಿಂದ ಸತ್ಯದ ಕಡೆಗೆ ಹೋಗಿದ್ದೀನಿ ಅಂತಿಲ್ಲ. ಅದು ಎಲ್ಲ ಕಡೆ ನನ್ನಲ್ಲೂ ಸತ್ಯವಿದೆ, ಅಲ್ಲೂ ಸತ್ಯವಿದೆ. ನಾನು ಇವತ್ತು ಜ್ಞಾನವಿಲ್ಲ, ನಾಳೆ ಜ್ಞಾನ ಇದೆ ಅಂದ್ಕೊಂಡ್ರೆ ನನಗೆ ಅರಿವು ಬಂದಿದೆ ಹೊರತು ನಾನು ಇವತ್ತು ಜ್ಞಾನವೇ ಅವತ್ತು ಜ್ಞಾನ ಸ್ವರೂಪನೇ. ಆದ್ದರಿಂದ ನಾನು ಅಟ್ಟಿ ಮುಟ್ಟಲಿಲ್ಲ, ಯಾವುದನ್ನು ಹಿಂದೆ ಓಡಿ ಹೋಗಿ ಮುಟ್ಟಲಿಲ್ಲ. ಯಾಕೆ ಅಂದರೆ ಅದು ಇದ್ದಲ್ಲೇ ಇದೆ, ಅದನ್ನು ಮುಟ್ಟಿದೆ, ನನಗೆ ಗೊತ್ತಾಯಿತು ಸತ್ಯ ಎಲ್ಲ ಕಡೆಯೂ ಇದೆ, ಸತ್ಯದ ಭಾಗ ನಾನೇ ಆಗಿದ್ದೇನೆ ಅಥವಾ ಸತ್ಯವೇ ನಾನು ಆಗಿದ್ದೇನೆ. ಅದು ಯಾವಾಗ ಅರಿವಾಯಿತು ನನಗೆ ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, ಮತ್ತೆ ನಾನು ಆ ಸ್ಥಿತಿಯಿಂದ ನಾನು ವಾಪಸ್ ಬರಲಿಲ್ಲ. ಗೊತ್ತಾಯಿತು ಸತ್ಯ ಅನುಭವಕ್ಕೆ ಬಂತು, ಎಲ್ಲ ಕಡೆಯೂ ಇದೆ, ನನ್ನಲ್ಲೂ ಇದೆ, ಅಥವಾ
ನಾನೇ ಸತ್ಯವಾಗಿದ್ದೇನೆ, ಮತ್ತು ನಾನು ಅಸತ್ತಿನ ಕಡೆಗೆ ಹೋಗ್ತಾ ಇಲ್ಲ. ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗವೇ ಇದನ್ನು ಮಾತಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ನಿಜವನ್ನರಿದ ಬಳಿಕ ಮರಳಿ ಹುಟ್ಟಲಿಲ್ಲ, ಮತ್ತೆ ನನಗೆ ಅಸತ್ತು ಹುಟ್ಟಲಿಲ್ಲ, ನನಗೆ ಥಾಟ್ಸ್ ಮತ್ತೆ ಹುಟ್ಟಲಿಲ್ಲ. ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿ ಎಲ್ಲವನ್ನು ಸಾಕ್ಷೀಭೂತನಾಗಿ ನೋಡ್ತಿದ್ದೀನಿ ಅಂತ ಅಲ್ಲಮ್ಮ ಹೇಳ್ತಾರೆ ಅಂತ ಹೇಳಿದ್ದೀನಿ. ಹಾಗಂತ ಅಲ್ಲಮ್ಮ ಇದನ್ನೇ ಹೇಳಿದರೆ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನೇ ಹೇಳಿದ್ದೀನಿ, ಅಲ್ಲಮ್ಮ ಏನು ಹೇಳಿದನೋ ಅದನ್ನೇ ಹೇಳಿದ್ದೀನಿ ಅಂತ ಅನ್ಕೊಳ್ಳೋಕ್ಕೂ ಹೋಗ್ಬೇಡಿ. ಅಲ್ಲಮ್ಮ ಹೇಳಿದ್ದನ್ನು ನಾನು ಹೇಳಿಲ್ಲ ಅಂತ ಅನ್ಕೊಳ್ಳೋಕ್ಕೂ ಹೋಗ್ಬೇಡಿ. ಅಲ್ಲಮ್ಮ ಹೇಳಿದ ಈ ಮಾತನ್ನು ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ. ಇದನ್ನು ನಮ್ಮಲ್ಲೇ ನಾವು ನಮ್ಮ ರೀತಿಯಲ್ಲಿ ಇಷ್ಟು ದಿನ ಏನೆಲ್ಲ ತಿಳ್ಕೊಂಡಿದ್ವಿ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಇದನ್ನು ಹಾಗೆ ಅನುಸಂಧಾನ ಮಾಡಿದಾಗ ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲವಾಗತ್ತೆ. ಇದನ್ನು ಪ್ರತಿಯೊಂದು ವಚನವು, ಅಲ್ಲಮ್ಮನ ಪ್ರತಿಯೊಂದು ವಚನವು ಓದುವಂಥದ್ದಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲ, ನಮ್ಮಲ್ಲೇ ಮಂಥನ ಮಾಡ್ಕೊಳ್ಬೇಕು. ಅದಕ್ಕೆ ಅವನು ಪೃಥ್ವಿಯೊಳಗಿಲ್ಲ, ಆಕಾಶದೊಳಗಿಲ್ಲ, ಚತುರ್ದಶ ಭುವನಾದಿ ಭುವನಗಳ ಒಳಗೆಯೂ ಇಲ್ಲ, ಹೊರಗೆಯೂ ಇಲ್ಲ. ಏನಾಯಿತೆಂದರೇನಯ್ಯ ಗುಹೇಶ್ವರ, ಅಂದೂ ಇಲ್ಲ, ಇಂದೂ ಇಲ್ಲ, ಎಂದೂ ಇಲ್ಲ. ಯಾವುದನ್ನು ಗುಹೇಶ್ವರ ಇದನ್ನೇ ಅಂದ್ಕೊಂಡು ನಾವು ಗುಹೇಶ್ವರ ಗುಹೇಶ್ವರ ಅಂತ ಹೋಗ್ತಿದ್ವೋ, ಒಂದು ಎಂಟಿಟಿ ಮಾಡ್ಕೊಂಡ್ಬಿಡ್ತೀವೋ, ಗುಹೇಶ್ವರ ಅಂತ ಒಬ್ಬ ಇದ್ದಾನೆ, ಆತ ಗುಹೆಯಲ್ಲಿ ಸಿಗ್ತಾನೆ, ಅವನ್ನ ಹುಡ್ಕೊಂಡು ಹೋಗ್ತೀವಿ ಅಂತ ಅಟ್ಟಿಸ್ಕೊಂಡು ಹೋದರೆ ಅವನು ಸಿಗಲ್ಲ. ಹಾಗಾಗಿ ನಾವು ಕಲ್ಪಿಸಿಕೊಂಡಂತಹ ಗುಹೇಶ್ವರ ಅಲ್ಲಮನಿಗೆ ಅನುಭವಕ್ಕೆ ಬಂದ ಗುಹೇಶ್ವರ. ಇನ್ನು ಅನುಭವಕ್ಕೆ ಬಂದಿಲ್ಲ ಅಂತಂದರೆ ಅವನಿಗದು ಕಲ್ಪಿತ ಗುಹೇಶ್ವರ. ಹಿಮಾಲಯಕ್ಕೆ ನಾನು ಹೋಗಿ ಬಂದಿದ್ದೀನಿ, ಇನ್ನೊಬ್ಬ ಹೋಗಿ ಬಂದಿಲ್ಲ. ನನಗೆ ಹಿಮಾಲಯದ ಅನುಭವ ಇದೆ, ಅವನಿಗೆ ಹಿಮಾಲಯದ ಕಲ್ಪನೆ ಇದೆ. ಒಂದಷ್ಟು ಹೇಳ್ತಾ ಹೋಗ್ತೀವಿ, ಹಿಮಾಲಯ ಹಾಗಿದೆ ಹೀಗಿದೆ ಅಂತ ಹೇಳ್ತೀವಿ. ಅವನಿಗೆ ಅನುಭವಕ್ಕೆ ಬಂದಿಲ್ಲ, ಅವನಿಗೊಂದು ಕಲ್ಪನೆ ಮೂಡ್ತಾ ಹೋಗುತ್ತೆ, ತನ್ನದೇ ಒಂದಷ್ಟು ಒಪಿನಿಯನ್ಸು ಮೂಡ್ತಾ ಹೋಗುತ್ತೆ. ಅವನು ಕಲ್ಪನೆಯಲ್ಲಿದ್ದಾನೆ, ಅವನು ಮತ್ತೆ ಹಿಮಾಲಯಕ್ಕೆ ಹೋದಾಗ ಅವನ ಅನುಭವಕ್ಕೆ ಬರುತ್ತೆ. ಹಾಗೆ ಗುಹೇಶ್ವರ ಅಲ್ಲಮನಿಗೆ ಅನುಭವಕ್ಕೆ ಬಂದಿದೆ, ಅದು ಕಲ್ಪಿತವಲ್ಲ. ಅಲ್ಲಮನಿಗೆ ಅದರ ಬಗ್ಗೆ ಓದಿದವರಿಗೆ ಕೇಳಿದವರಿಗೆ ಕಲ್ಪಿತ. ಅಂತ ಕಲ್ಪಿತವನ್ನು ನಾವು ತೊಡೆದು ಹಾಕಿದಾಗ ನಮಗೆ ಸಾಧ್ಯ. ಇನ್ನು ಕಲ್ಪಿತದಲ್ಲಿ ಇದ್ದರೆ ಅವನಿಗೆ ಅಂತಹ ಗುಹೇಶ್ವರ ಇಲ್ಲ, ಅವನಿಗೆ ನಿಜವಾದ ಗುಹೇಶ್ವರ ದಕ್ಕಲ್ಲ. ಮತ್ತು ಯಾವಾಗ ನಮಗೆ ದಕ್ಕತ್ತೆ, ನಮ್ಮ ಕಲ್ಪಿತ ಗುಹೇಶ್ವರನ ಉಳಿಯಲ್ಲ, ಅನುಭಾವದ ಗುಹೇಶ್ವರ ಉಳಿತಾನೆ. ಆ ಅನುಭಾವದ ಗುಹೇಶ್ವರನ ಮತ್ತೆ ಏನಂತೆಂಬನಯ್ಯ ಎಂತೆಂದೆಂಬನಯ್ಯ ಅಂತ ಅದು ಮಾತಲ್ಲಿ ಹೇಳೋಕ್ಕಾಗದಿರೋದ್ರಿಂದ ಗುಹೇಶ್ವರ ಅಂದೂ ಇಲ್ಲ, ಇಂದೂ ಇಲ್ಲ, ಎಂದೆಂದೂ ಇಲ್ಲ.